ನಿನ್ನಯ ಮಹಿಮೆಯನ್ನು ಪಗಳಲಳವಲ್ಲ ಧರಣಿಯನು ಗೊತ್ತೀರ್ಧ ಮಾಶೇಷಗರಿದೋ ಹರನದ ಕುಮಾರ ಸಕಲಾಗಮಕ್ಕೆ ಸಾಕಾರ ಧರೆಯೊಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ನಾನೋ ಸೈನ್ಯವು ಕೂಡಿಕೊಂಡು ನಾನಾ ಸೈನ್ಯವು ಕೂಡಿಕೊಂಡು ಪುರಕೌ ಶತ್ರುಘ್ನನು ನಿಲ್ಲಿಸಿ ಪುರಕೌ ಶತ್ರುಘ್ನನು ನಿಲ್ಲಿಸಿ ಕಾಣಲ್ಬೇಕು ನರೇಂದ್ರನ ಪಾದಯುಗವೆಂದ ನದಿಗಳು ದಾಟುತ್ತೋ ಆ ಏನಾಶ್ಚರ್ಯವಿದೆ. ಮಂಥರೆಯ ಮಾತು ಮಾತೆಯ ಮನ ಕೆಡಿಸಿತು. ಮಾತ್ರವಲ್ಲ, ಅಯೋಧ್ಯೆಯ ಚಕ್ರವರ್ತಿಯ ಮಂತ್ರಾಲೋಚನೆಯ ಏಕಾಂತವನ್ನು ಭಂಗಗೊಳಿಸಿತು. ಪರಿಣಾಮ, ನನ್ನಣ್ಣ ಅಯೋಧ್ಯೆಯ ಅರಸೊತ್ತಿಗೆಯನ್ನು ಒಲ್ಲೆನೆಂದು ವ್ರತನಿಷ್ಠನಾಗಿ ಅಯೋಧ್ಯೆಯನ್ನು ಬಿಟ್ಟು ಹೊರಟು ಹೋಗಿದ್ದಾನಂತೆ. ದೂರದ ಕೇಕಯದಲ್ಲಿದ್ದ ನನಗೆ ಈ ಯಾವ ವಿಚಾರವೂ ತಿಳಿಯದೆ ಪೂಜ್ಯರಾದ ವಸಿಷ್ಠರ ನಿಮಂತ್ರಣವನ್ನು ಮನ್ನಿಸಿ ಅಯೋಧ್ಯೆಗೆ ಬಂದಾಗ ತಿಳಿದ ಸಂಗತಿ ಇದು. ಏನು ಮಾಡೋಣ? ನನಗೆ ವಿಷಯ ಗೊತ್ತಿಲ್ಲದೇ ಇದ್ದರೂ ಲೋಕಾಪವಾದ ನನ್ನ ಮೇಲೆ ಎನ್ನುವುದು ವಿಧಿಯ ವಿಕಟ ವಿಲಾಸವಲ್ಲವೇ? ಕನಸು ಮನಸ್ಸಿನಲ್ಲಿಯೂ ಅಯೋಧ್ಯೆಯ ಅರಸೊತ್ತಿಗೆ ನನಗೆ ಎಂದು ನಾನು ಯೋಚಿಸಿದವನಲ್ಲ. ನನ್ನಣ್ಣ ಶ್ರೀರಾಮಚಂದ್ರ ಅಯೋಧ್ಯೆಯ ಅರಸೊತ್ತಿಗೆಗೆ ಸರ್ವಸಮರ್ಥ ಅಧಿಕಾರಿ ಎಂದೇ ಬಗೆದವನು. ಸರ್ವ ಲಕ್ಷಣಗಳಿಂದ ಸುಶೋಭಿತನಾಗಿ ಸರ್ವಶಾಸ್ತ್ರ ವಿಶಾರದನಾಗಿ ಅಯೋಧ್ಯೆಯ ಪ್ರಜಾವರ್ಗದವನ್ನು ಪಾರಂಪರಿಕವಾದಂತಹ ಶ್ರೇಷ್ಠತೆ ದಿವ್ಯತೆಯಂತೆ ಅನುಭವಿಸಿ ಪ್ರಜಾರಂಜಕನಾಗಬೇಕಿದ್ದ ನನ್ನಣ್ಣ ಕಾಲವಲ್ಲದ ಕಾಲದಲ್ಲಿ ಅಯೋಧ್ಯೆಯನ್ನು ಬಿಟ್ಟು ಅರಣ್ಯಕ್ಕೆ ಸಾಗಿದ. ಅಣ್ಣನ ಅಗಲುಕುವಿಕೆ ಕೊರಗಿನಲ್ಲಿ ನಮ್ಮ ತಂದೆಯವರು ಅಸುನುಗಿದರು. ಇದಕ್ಕೆಲ್ಲ ಕಾರಣರು ಯಾರು ಅಂತ ನಾನು ಯೋಚಿಸಿ ತಾಯಿಯ ತಲೆ ಕಡಿಯುವುದಕ್ಕೆ ಮುಂದಾದರೆ ಪೂಜ್ಯರಾದ ವಸಿಷ್ಠರು ತಡೆದರು. ನಾನು ಆತ್ಮಹತ್ಯೆ ಮಾಡಿಕೊಳ್ಳಬಾರದೆಂಬ ಹಿತವಚನವನ್ನು ನುಡಿದರು. ರೂಢಿ ಪಾಲಕಗೆ ಒಡನೆ ಅಪರ ಕರ್ಮಗಳನ್ನೆಲ್ಲ ವಿಧಿವತ್ತಾಗಿ ನಿರ್ವಹಿಸಿ ಅರಸೊತ್ತಿಗೆ ನಿನ್ನದು ಅಂತ ಹೇಳುವಾಗ ಒಲ್ಲೆನೆಂದೆ. ಹೇಗಾದರೂ ಮಾಡಿ ಅಣ್ಣ ಸಾಗಿದ ಮಾರ್ಗದಲ್ಲಿಯೇ ಸಾಗಿ ಅವರನ್ನು ಒಡಂಬಡಿಸಿ ಕರೆತರುತ್ತೇನೆ ಅಂತ ಹೇಳಿದ್ದೇನೆ. ಈ ಅಭಿಪ್ರಾಯಕ್ಕೆ ಯಾರೆಲ್ಲರೂ ಮನ್ನಣೆಯನ್ನು ನೀಡುತ್ತೀರೋ, ಸಹಮತವನ್ನು ವ್ಯಕ್ತಪಡಿಸುತ್ತೀರೋ, ನೀವೆಲ್ಲರೂ ಬರಬಹುದು ಎಂಬ ಮಾತನ್ನು ಹೇಳಿದರೆ ಸಕಲ ಸಾತ್ವಿಕ ಸಜ್ಜನರು ನನ್ನ ಸಾಕೇತದ ನಿವಾಸಿಗಳು ನೀವಲ್ಲವೇ? ನೀವೆಲ್ಲರೂ ಅನುಸರಿಸಿ ಬಂದಿದ್ದೀರಿ. ವೇಗವಾಗಿ ಸಾಗುವ ಕುದುರೆಗಳನ್ನೇರಿ ನಾವೆಲ್ಲರೂ ಒಟ್ಟಾಗಿ ಸಾಗಿ ಬರುತ್ತಿದ್ದೇವೆ. ಸಾಗಿ ಬಂದು ಸರಯೂ ನದಿಯನ್ನು ಉತ್ತರಿಸಿ ಗಂಗಾ ನದಿಯನ್ನೂ ದಾಟಿ ಪೂಜ್ಯರಾದಂತಹ ಭರದ್ವಾಜರ ಆಶ್ರಮವನ್ನು ಕಂಡು ಪರೀಕ್ಷೆಯನ್ನು ಎದುರಿಸಿದ್ದೇನೆ ತಾನೆ.
ಪರಮ ಪೂಜ್ಯರಾದಂತಹ ಭರದ್ವಾಜರು ಸಿಂಹಾಸನವೊಂದನ್ನು ತೋರಿಸು, ನೀನು ಇಲ್ಲಿ ಕುಳಿತುಕೋ ಎಂದು ಸೂಚಿಸಿದರು. ಅಣ್ಣ ಕುಳಿತುಕೊಳ್ಳಬೇಕಾದಂತಹ ಸ್ಥಾನದಲ್ಲಿ ನಾನೆಂದೂ ಕುಳಿತುಕೊಳ್ಳುವುದಿಲ್ಲ, ನಾನು ದರ್ಭಾಸನದ ಮೇಲೆ ಕುಳಿತುಕೊಳ್ಳುತ್ತೇನೆ ಎಂದು ಸಾಗಿ ಬಂದವನಿದ್ದೇನೆ. ಅವರೇ ಹೇಳಿದರು ತಾನೆ, ನಿಮ್ಮ ಅಣ್ಣನನ್ನು ಚಿತ್ರಕೂಟದೆಡೆಗೆ ಕಳುಹಿಕೊಟ್ಟವನಿದ್ದೇನೆ, ನಿನ್ನ ಮನಸ್ಸು ಏನು ಎನ್ನುವುದು ತಿಳಿಯಿತು, ಹೋಗು ಈ ಮಾರ್ಗದಲ್ಲಿ ಅಂತ ಹೇಳಿದರು. ಹಾಗಾಗಿ ಸಾಗುತ್ತಾ ಸಾಗುತ್ತಾ ಚಿತ್ರಕೂಟದ ಪ್ರದೇಶವನ್ನು ನಾನು ಕಾಣುತ್ತಿದ್ದೇನೆ. ಇಲ್ಲಿ ನೋಡಿದರೆ ತರತರವಾದಂತಹ ರಮಣೀಯವಾದಂತಹ ವಾತಾವರಣ ಇಲ್ಲಿದೆ. ಮುಗಿಲನ್ನು ಮುತ್ತುವಂತಹ ಮಹಾಮಹಾ ವೃಕ್ಷಗಳು, ಫಲಭರಿತವಾದಂತಹ ವೃಕ್ಷಗಳು. ಈ ವಾತಾವರಣವು ಹುಲ್ಲೆಯೂ ಹುಲಿಯೂ ಏಕತ್ರವಾಗಿ ಆಡುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ. ಇಲ್ಲಿರುವಂತಹ ಋಷಿಮುನಿಗಳು ತಮ್ಮ ತಪಸ್ಸಿಗೆ ಬೇಕಾಗಿ, ಸಿದ್ಧಿಗೆ ಬೇಕಾದಂತಹ ರಮಣೀಯ ರಮ್ಯ ಸ್ಥಾನವಿದು ಎನ್ನುವುದಾಗಿ ಪರಿಗಣಿಸಿದ್ದಾರೆ. ಇಂತಹ ಪ್ರದೇಶವೇ ಚಿತ್ರಕೂಟವಿರಬೇಕು. ಹಾಗಿದ್ದರೆ ನನ್ನ ಅಣ್ಣ ಇಲ್ಲಿಯೇ ಎಲ್ಲಾದರೂ ಇರಬೇಕಲ್ಲ. ಅಣ್ಣನನ್ನು ಹುಡುಕುತ್ತಾ ಹುಡುಕುತ್ತಾ ಈ ಚಿತ್ರಕೂಟದತ್ತಲೇ ಸಾಗಿಬಿಡ್ತೇನಂತೆ. ನಾನು ಪುಟಿದು ನಿಲ್ಲುವುದಕ್ಕೆ ಕಾರಣ ಏನು ಗೊತ್ತಣ್ಣ? ಆ ಕಡೆ ದೃಷ್ಟಿಯನ್ನು ಹಾಯಿಸಿದೆ, ಮರದ ಮೇಲಿರುವಂತಹ ಹಕ್ಕಿ ಪಕ್ಷಿಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಹಾರ್ತಾ ಇವೆ. ಧೂಳೆನ್ನುವುದು ನಭೋಮಂಡಲವನ್ನು ಮುಸುಕ್ತಾ ಇದೆ. ಎಲ್ಲೆಲ್ಲೂ ಗದ್ದಲ, ಯಾಕೆ ಹೀಗೆ ಎಂದು ಯೋಚಿಸಿ ಎತ್ತರವಾದ ಮರವನ್ನೇರಿ ನೋಡಿದೆ ಅಣ್ಣ. ಗೊತ್ತಾಯ್ತು ಅಣ್ಣ. ಏನು ಗೊತ್ತಾಯ್ತು? ಬರ್ತಾ ಇದ್ದವ ಯಾರು ಬರ್ತಾ ಇದ್ದಾರೆ? ಕೈಕೇಯಿ ಸುತ ಭರತ ಬರ್ತಾ ಇದ್ದಾನೆ. ಭರತ ಬರುವಾಗ ಕೇವಲ ಒಬ್ಬನೇ ಬರ್ತಾ ಇಲ್ಲ, ಚತುರಂಗ ಬಲ ಸಹಿತ ಬರ್ತಾ ಇದ್ದಾನೆ. ಅಷ್ಟೆಲ್ಲ ಜನರನ್ನು ಸೇರಿಕೊಂಡು ಈ ರೀತಿಯಾದಂತ ಅಬ್ಬರದ ಪ್ರವೇಶ ಮಾಡುವುದಕ್ಕೆ ಇದೇನು ಅರಮನೆಯ ಅಂಗಳವ ಏನಿದು? ಈ ಕಾಡಿಗೆ ಹಾಗೊಂದು ಸೇನೆ ಸಹಿತ ಭರತ ಬರುತ್ತಾನೆ ಎಂದಾದ್ರೆ ಯಾಕಿರಬಹುದು ಎನ್ನುವುದನ್ನು ನಾನು ಯೋಚಿಸಿದ್ದೇನೆ ಅಣ್ಣ, ಖಂಡಿತ ಯೋಚಿಸಿದ್ದೇನೆ. ಆ ಭರತನ ಮಾತೆ ಕೈಕಾದೇವಿ ನಾಡಿನಿಂದ ನಿಮ್ಮನ್ನು ಕಳಿಸಿದ್ಲು. ಈ ಧೂರ್ತ ಭರತ ಕಾಡಿನಲ್ಲಿಯೂ ನಿಮಗಿರುವುದಕ್ಕೆ ಅವಕಾಶ ಕೊಡುವುದಿಲ್ಲ, ನಿಮ್ಮನ್ನು ಇಲ್ಲಿಂದ ಓಡಿಸಬೇಕು ಅಂತ ಬರ್ತಾ ಇದ್ದಾನೆ. ಅಣ್ಣ, ನೀವು ಧನುಸ್ಸನ್ನು ಹಿಡಿಯುವುದು ಬೇಡ, ಸುಮ್ಮನೆ ನೋಡ್ತಾ ಇರಿ. ಅರೆ ಕ್ಷಣದಲ್ಲಿ ಆ ಭರತನ ಸಹಿತ ಭರತನ ಸೇನೆಯನ್ನು ಮುಗಿಸಿ ಬಿಡ್ತೇನೆ. ನೇರಳೆ ಹಣ್ಣು ಉದುರಿಸ್ತೇನೆ. ತಮ್ಮ ಲಕ್ಷ್ಮಣ, ರಾಮನನ್ನ ಬಿಟ್ಟು ನೀನು ಮರ ಹತ್ತಿದೆ. ಹೌದು, ಆದ್ರಿಂದಲೇ ನಿನಗೆ ಇಂತಹ ಒಂದು ಆವೇಶ ಬಂತದು. ಮೊದಲು ಮರದಿಂದ ಕೆಳಗಿಡಿ, ನಾನು ಹೇಳ್ತೇನೆ. ಈಗ ಬರ್ತಾ ಇದ್ದವ ಯಾರು? ಭರತ. ಸುಮ್ಮಗಿರೋ ಭರತ ಬರುವ ಮರ್ಮವನ್ನು ತಿಳಿಯ ನೀನು. ಸುಮ್ಮಗಿರೋ ಭರತ ಬರುವ ಧರ್ಮವನ್ನು ಅರಿಯ ನೀನು. ಸುಮ್ಮಗಿರೋ ಭರತ ಬರುವ, ಸುಮ್ಮಗಿರೋ ಭರತ ಬರುವ ಧರ್ಮವನ್ನು ಅರಿಯ ನೀನು, ಮರ್ಮವನ್ನು ಅರಿಯ ನೀನು. ಹೆಮ್ಮೆಗಾರನಲ್ಲ
ಯೋಚನೆ ಮಾಡಿ ನೋಡು. ಹೆಮ್ಮೆಗಾರನಲ್ಲವೇನು ನಮ್ಮ ಸಹಜನು ನೋಡು ನಮ್ಮ ಸಹಜನು. ಸುಮ್ಮನಿರು ಭರತ ಬರುವ ಮರ್ಮವನ್ನು ತಿಳಿಯ ನೀನು. ಹೆಮ್ಮೆಗಾರನಲ್ಲ ಗುಣದಿ ನಮ್ಮ ಸಹಜನು. ಹೆಮ್ಮೆಗಾರ ಅಲ್ಲದವನು ನಮ್ಮ ಸಹಜನು ಗುಣದಿ ನಮ್ಮ ಸಹಜನು. ಸಹಜನು ಗುಣದಿ ನಮ್ಮ ಸಹಜನು. ಸುಮ್ಮಗಿರು ಭರತ ಬರುವ ಧರ್ಮವನ್ನು ಅರಿಯ ನೀನು ಮರ್ಮವನ್ನು ಅರಿಯ ನೀನು. ಹೆಮ್ಮೆಗಾರನಲ್ಲ ಉಣದಿ ಹೆಮ್ಮೆಗಾರನಲ್ಲ ಗುಣದಿ ನಮ್ಮ ಸಹಜನು. ಹೆಮ್ಮೆಗಾರನಲ್ಲ ಗುಣದಿ ನಮ್ಮ ಸಹಜನು. ಸುಮ್ಮಗಿರು ಲಕ್ಷ್ಮಣ, ಅಣ್ಣ, ಮರದ ತುದಿಯಲ್ಲಿರುವಂತಹ ನೀನು ಕೆಳಗೆ ಬಾ. ಆಗಲಿ ಅಣ್ಣ. ರಾಮನ ಬಗ್ಗೆ ಇರುವ ನಿನ್ನ ಪ್ರೀತಿ ಈ ಮಾತುಗಳನ್ನು ಹೇಳಿಸಿದೆ ಅಂತ ನಾನು ಗ್ರಹಿಸ್ತಾ ಇದ್ದೇನೆ. ನಾವಿರುವಂತಹ ಈ ವನ ಪ್ರದೇಶ ಚಿತ್ರಕೂಟ. ಹೌದು. ಬರುವಾಗ ಋಷಿಮುನಿಗಳೆಲ್ಲ ಹೇಳಿದ್ಯಾಕೆ ರಾಮ ನೀನು ಚಿತ್ರಕೂಟದಲ್ಲಿಯೇ ವಾಸ ಮಾಡಬೇಕು. ಯಾಕೆಂದ್ರೆ ಚಿತ್ರಕೂಟ ಹವ್ಯಕರ ವಿಚಿತ್ರಕೂಟ ಅಂತ ಅವರು ಹೇಳಿದ್ದಾರೆ.
ಕಾಲ ಕಾಲಕ್ಕೆ ಕೊಡಬೇಕಾದ ಹವ್ಯಗಳನ್ನು ಕವ್ಯಗಳನ್ನು ಕೊಡತಾ ಅನುಷ್ಠಾನನಿರತರಾದಂತಹ ಋಷಿಗಳೆಲ್ಲ ಇಲ್ಲಿ ಇರ್ತಾರೆ. ಹೇಗೂ ನಮ್ಮದೇ ಕೂಟ ಅಂತ ತಿಳಿದು ನಾವು ಬಂದಿದ್ದೇವೆ. ಹೌದಣ್ಣ. ವನ ಪ್ರದೇಶ ಆದ್ರೇನು, ಅರಮನೆಯ ಅಂಗಳ ಆದ್ರೇನು, ಎರಡೂ ಒಂದೇ ನಮಗೆ. ನಿರ್ಮಮ ಒಂದು ಭಾವದಿಂದ ವಾಸ ಮಾಡುವವರಿಗೆ ವ್ಯತ್ಯಾಸ ಏನೂ ಇಲ್ಲ. ಆಕಸ್ಮಿಕವಾಗಿ ಏರ್ಪಟ್ಟ ಈ ವಿಪ್ಲವಗಳನ್ನು ನೋಡಿದ ನಿನಗೆ ಓಹ್, ಭರತ ಗರ್ವದಿಂದ ಬರ್ತಾ ಇದ್ದಾನೆ, ನಮ್ಮ ಮೇಲೆ ಆಕ್ರಮಿಸುವುದಕ್ಕೆ ಬರ್ತಾ ಇದ್ದಾನೆ ಅಂತ ನಿನಗೆ ಭಾವನೆ ಬಂತು. ಖಂಡಿತ ಹೌದು. ಹಾಗೇನೂ ಭಾವಿಸಬೇಕಾದ್ದಿಲ್ಲ. ಎಷ್ಟಾದರೂ ನಮ್ಮ ಸಹಜ, ನಮ್ಮ ಜೊತೆಗೆ ಹುಟ್ಟಿದವಾಗುದಲ್ವ. ಹೌದಣ್ಣ. 3 ತಾಯಂದಿರು, ನಾವು 4 ಮಕ್ಕಳು. ನಿಜ. ನಮ್ಮಲ್ಲಿ ಯಾವ ಭೇದ ಇಲ್ಲ. ಯಾರ ತೊಟ್ಟಿಲನ್ನು ಯಾರು ಬೇಕಾದರೂ ತೂಗಬಹುದು. ಬಾಯಾರಿ ಹಸಿವಾಗಿ ಆಕ್ರಂದನ ಮಾಡುವ ಶಿಶುವಿಗೆ ಯಾರು ಬೇಕಾದರೂ ಎದೆಯೂಡಬಹುದು. ಅರಮನೆಯ ಪರಿಪಾಠವೇ ಆಗಿತ್ತಲ್ವ. ಆದ್ದರಿಂದ ಒಂದಲ್ಲ ಒಂದು ದಿವಸ ನಾನು ಚಿಕ್ಕಮ್ಮ ಕೈಕೇಯಿಯ ಎದೆ ಹಾಲನ್ನು ಕುಡಿದವನೇ. ಆದ್ದರಿಂದ ಹಾಲು ಕೊಟ್ಟ ತಾಯಿ ವಿಷ ಕೊಡ್ತಾಳೆ ಅಂತ ನಾವು ಗ್ರಹಿಸಬಾರ್ದು. ನಮಗೇನೂ ಅನ್ಯಾಯ ಮಾಡಲಿಲ್ಲ ಅವಳು. ಭರತನಿಗೆ ನಾಡು, ನನಗೆ ಕಾಡು ಅಂತ ಹಂಚಿಕೊಟ್ಟಿದ್ದಾಳೆ ಅಷ್ಟೇ. ಈಗ ಭರತ ಬಂದ ಅಂದರೆ, ನಮ್ಮ ತಂದೆಯವರ ನಂತರ ಅಧಿಕಾರಕ್ಕೆ ಬಂದ ಭರತ ಬಂದ ಅಂದರೆ ಅವನು ವಿಜಯಂಗೈಸಿದ ಅಂತ ಅರ್ಥ. ಒಬ್ಬ ರಾಜ ಬರಬೇಕಿದ್ರೆ ಅದು ಜೈತ್ರ ಯಾತ್ರೆ, ವಿಜಯ ಯಾತ್ರೆ. ಆ ಯಾತ್ರೆಯ ಒಂದು ಗಾಂಭೀರ್ಯದಿಂದ, ಮುದ್ರೆಯಿಂದ ಅವನು ಬರ್ತಾ ಇದ್ದಾನೆ ಅಂದರೆ ಚತುರಂಗ ಸೇನೆ ಬರುವುದು ಸಹಜವೇ. ಆದ್ದರಿಂದ ಅವನು ಬರುವ ಧರ್ಮ ನೀನು ಅದನ್ನು ಗ್ರಹಿಸಲಿಲ್ಲ. ನಿನಗೆ ರಾಮ ದೊಡ್ಡವನಾದ, ಬೇರೆಯವರಲ್ಲಿರುವ ಧರ್ಮ ಗೌಣ ಆಯಿತು. ಆದ್ದರಿಂದ ಹೀಗೆ ಕೋಪ ಬಂದಿತ್ತು. ಸಿಟ್ಟು ಮಾಡಬೇಡ, ಅವ ಹತ್ತಿರ ಬರಲಿ. ಹೇಗೂ ಬಂದವ ಇಲ್ಲಿವರೆಗೆ ಬರ್ತಾನೆ. ಒಂದು ಮಾತು ಹೇಳಿದೆ ನೀನು, ಒಂದು ಅನುಮತಿ ಕೊಟ್ಟರೆ ನೇರಳೆಯ ಮರದಿಂದ ಹಣ್ಣುಗಳನ್ನು ಉದುರಿಸಿದ ಹಾಗೆ ಇವರನ್ನೆಲ್ಲ ಉದುರಿಸಿ ಬಿಡ್ತೇನೆ. ಖಂಡಿತ ಅದು ಹೌದು, ಅವರು ಎಷ್ಟಾದರೂ ಉದುರಿ ಬೀಳುವವರೇ. ಆದರೆ ನಮ್ಮವರನ್ನು ನಾವೇ ಉದುರಿಸಬಾರ್ದು. ಕಾಲ ಇದೆ ಕಾದುಕೊಂಡು, ನಾವು ಯಾಕಪ್ಪ ಅದರ ಬಗ್ಗೆ ಯೋಚನೆ ಮಾಡಬೇಕು. ಜಾರಿ ಬೀಳುವವರನ್ನ ಎತ್ತಿ ನಿಲ್ಲಿಸುವ ಒಂದು ಸ್ವಜನ ಸೇವಾ, ಅದು ನಮ್ಮ ಕರ್ತವ್ಯ. ಅದಕ್ಕಾಗಿರೋದ್ರಿಂದ ತಮ್ಮ, ಭರತ ಯಾಕೆ ಬಂದಿದ್ದ, ಹೇಗೆ ಬಂದಿದ್ದ, ಎಲ್ಲವನ್ನು ಕಾದು ನೋಡೋಣ. ಈ ಕಡೆ ಬಾರಪ್ಪ. ಆಗಲಿ ಅಣ್ಣ, ಆಗಲಿ. ಎಂದು ತಮ್ಮೊಳಾಡುತ್ತಿರಲು ಬಂದು ಭರತ ರಥವನಿಳಿದು, ಎಂದು ತಮ್ಮೊಳಾಡುತ್ತಿರಲು ಬಂದು ಭರತ ರಥವನಿಳಿದು, ನಿಂದು ರಾಮಚಂದ್ರ ನಡಿಗೆ ವಂದಿಸಿದನು, ಇಳಿದು ನಿಂದು ರಾಮಚಂದ್ರ ನಡಿಗೆ, ನಿಂದು ರಾಮಚಂದ್ರ ನಡಿಗೆ ವಂದಿಸಿದನು. ಚಿತ್ರಕೂಟವನ್ನ ಏರುತ್ತಾ ಏರುತ್ತಾ ಇರುವಾಗ ನೋಡುತ್ತಿರುವುದೇನು? ಅಲ್ಲಿ ಕಾಣುತ್ತಿರುವವನೇ ನಮ್ಮ ಅಣ್ಣನಲ್ಲವೇ? ಹೌದು. ಯಾರ ತಲೆಯ ಮೇಲೆ ಮುತ್ತಿನ ಕಿರೀಟವು ರಾರಾಜಿಸಬೇಕಿತ್ತು ಅವನು ಜಡೆ ಕಟ್ಟಿದ್ದಾನೆ. ಯಾರು ರಾಜಲಕ್ಷಣಗಳಿಂದ ಕೂಡಿದಂತಹ ವಸನವನ್ನು ಧರಿಸಬೇಕಿತ್ತೋ ನಾರು ಮಡಿಯನ್ನುಟ್ಟಿದ್ದಾನೆ. ಯಾರಲ್ಲಿ ಬಿಲ್ಲು ಬಾಣುಗಳು ಕ್ಷತ್ರಿಯತ್ವವನ್ನು ತೋರುವಂತಹ ಪರಿಕರಗಳಾಗಬೇಕಿತ್ತು ಅದನ್ನು ಬಿಟ್ಟು ಋಷಿಮುನಿಗಳಂತೆ ಬದುಕುತ್ತಿದ್ದಾನೆ. ಇದಕ್ಕೆಲ್ಲ ಕಾರಣ ನಾನೇ ಅಲ್ಲವೇ? ನನ್ನ ಅಣ್ಣ ಈ ರೀತಿಯಲ್ಲಿ ಬದುಕಬೇಕಾದಂತಹ ಸ್ಥಿತಿ ತಂದದ್ದಕ್ಕೆ ನಾನಲ್ಲವೇ ಹೊಣೆ? ಇದಕ್ಕೆ ನಾನೇ ಅಲ್ಲವೇ ಅಪರಾಧಿ? ಅಣ್ಣ ಅಣ್ಣ ಅಣ್ಣ, ನಾನು ಭರತ ಬಂದಿದ್ದೇನೆ. ಭರತ ಬಂದಿಯೇನೋ? ಬಂದೆಯ ಇನವಂಶವಾರಿಧಿ ಚಂದ್ರ, ಬಂದೆಯ ಇನವಂಶವಾರಿಧಿ ಚಂದ್ರ, ಬಂದೆಯೇ ನೈ, ಬಂದೆಯ ಇನವಂಶವಾರಿಧಿ ಚಂದ್ರ, ನಾ ಬರುವಾಗ ನಿನ್ನೊಡ ಎಂದುದಿಲ್ಲ ನಿನ್ನೋತ್ತ, ಬರುವಾಗ ಬರುವಾಗ ನಿನ್ನೊಡನೆಂದುದಿಲ್ಲವೇನೋ ಮನದಲ್ಲಿ
ಬಂದೆಯೇನಪ್ಪ ಭರತ? ಅಣ್ಣ, ಓಡೋಡಿ ಬಂದವನೇ ನನ್ನ ಕಾಲುಗಳ ಮೇಲೆ ಬಿದ್ದೆ. ಹಾ, ಕೆದರಿದಂತಹ ನಿನ್ನ ಜಟೆಯನ್ನ ಪಾದಗಳಿಗೆ ಮುಚ್ಚಿದೆ. ಒಂದೇ ಸಮನೆ ಕಂಬನಿಯ ಧಾರೆಯನ್ನು ಸುರಿಸ್ತಾ ರಾಮಪಾದವನ್ನು ಕಂಬನಿಯಿಂದ ತೊಳೆಯುವ ಪಾದ್ಯವನ್ನು ಕೊಡುವ ಹೊಸ ವಿಧಾನವನ್ನು ಅನುಸರಿಸಿಬಿಟ್ಟಿಯಲ್ಲ ತಮ್ಮ. ಹೇಳಪ್ಪ, ಬಂದಿಯೇನೋ? ಅಣ್ಣ, ಬಾ, ನೀನು ಬರಬೇಕು. ನೀನು ಬಂದೇ ಬರ್ತೀಯ ಎಂಬ ಒಂದು ನಿಶ್ಚಯ ನನಗಿತ್ತು. ಎಷ್ಟಾದರೂ ಬರುವಾಗ ನಿನಗೆ ಹೇಳಿ ಬರಬೇಕಿತ್ತು. ಹೇಳಿ ಬರುವುದಕ್ಕೆ ನಮಗೆ ಅನುಕೂಲ ಒದಗಲಿಲ್ಲ. ನಿಂತ ನೆಲವನ್ನ ಬಿಟ್ಟು ಹೊರಡುವ ಅನಿವಾರ್ಯ ಕ್ಷಣ ಬಂತು. ಇದ್ರೆ ಊರಲ್ಲಿ ನಿಂತು ನಿನ್ನ ಪಟ್ಟಾಭಿಷೇಕ ಮಹೋತ್ಸವವನ್ನು ಕಂಡು 4 ಮಂತ್ರಾಕ್ಷತೆಯ ಕಾಳುಗಳನ್ನು ನಿನ್ನ ತಲೆಯ ಮೇಲೆ ಹಾಕಿ ರಾಜನೀತಿಯನ್ನು ಎಚ್ಚರಿಸಿ ಬರಬೇಕು ಅಂತ ಭಾವನೆ ಇತ್ತು. ಸಂದರ್ಭ ಹಾಗೆ ಕೂಡಿ ಬರಲಿಲ್ಲ. ನಾವೊಂದು ಬಯಸಿದರೆ ಕಾಲ ಇನ್ನೊಂದು ಬಯಸ್ತದೆ. ಕರ್ತವ್ಯದ ಕರೆ ಕಾಡಿನ ದಾರಿಯನ್ನು ತೋರಿಸಿತ್ತು ತಮ್ಮ. ಬಂದು ಬಿಟ್ಟೆ. ಯಾವಾಗ ಬಂದೆ ನೀನು ನಮಗೇನೂ ಗೊತ್ತಾಗಲಿಲ್ಲ. ಅಯೋಧ್ಯ ನಾಡಿನ ಹೊಣೆಗಾರಿಕೆಯನ್ನ ನೀನು ಹೊತ್ತುಕೊಳ್ಳುವ ಸಮಾರಂಭ ಹೇಗಾಯಿತು? ಹೌದು, ಪರಿವಾರವನ್ನೆಲ್ಲ ಕೂಡಿಸಿಕೊಂಡು ನೀನು ಬಂದಿದ್ದಿ ತಮ್ಮ. ಹಲವರನ್ನು ನಾನು ನೋಡ್ತಾ ಇದ್ದೇನೆ. ಊರಿನಲ್ಲಿ ಬಹುಶಃ ನಮ್ಮ ತಂದೆಯವರನ್ನು ಬಿಟ್ಟು ಬಂದಿರಬೇಕು. ಹೇಗಿದ್ದಾರಪ್ಪ ಅವರು? ಕ್ಷೇಮವ ಅವರಿಗೆ? ಕ್ಷೇಮವೇ ದಶರಥ ಪಿತಗೆ, ಕ್ಷೇಮವೇ ದಶರಥ ಪಿತಗೆ, ಪರಿಣಾಮವೇ ಶತ್ರುವಿಗೆ, ಪರಿಣಾಮವೇ ಶತ್ರುಗೆ, ಪ್ರಜೆಗಳಿಗೆ ಕುಶಲವೇ ಸೀಮೆಯೊಳಗೆ. 60,000 ವರ್ಷಗಳ ದೀರ್ಘಕಾಲ ರಾಜ್ಯಭಾರ ಮಾಡಿದವರು ನಮ್ಮ ತಂದೆಯವರು. ಅವರ ಯೋಗಕ್ಷೇಮಗಳು ನಮ್ಮೆಲ್ಲರಿಗೆ ಕರ್ತವ್ಯ ಆಗಿದೆಯಪ್ಪ. ಅಲಬ್ಧವಾದದ್ದನ್ನೆಲ್ಲ ಪಡ್ಕೊಂಡು ಲಾಭವೆಂಬ ವರ್ಗವನ್ನ ಪ್ರಪಂಚಕ್ಕೆ ತೋರಿಸಿದ್ದಾರೆ. ಲಬ್ಧವಾದದ್ದನ್ನ ರಕ್ಷಣೆ ಮಾಡಿಕೊಳ್ಳಬೇಕಾದದ್ದು ನಮ್ಮೆಲ್ಲರ ಹೊಣೆ. ಪೂಜ್ಯರಾದಂತಹ ತಂದೆಯವರ ಯೋಗಕ್ಷೇಮಗಳನ್ನು ನಾವು ಮಕ್ಕಳಾದವರು ನಿರ್ವಾಹ ಮಾಡಬೇಕು. ಕ್ಷೇಮವೇ ದಶರಥ ಪಿತಗೆ. ನನ್ನ ಜೊತೆಗೆ ಲಕ್ಷ್ಮಣ ಇದ್ದಾನೆ, ಅದು ಒಳ್ಳೇದಾಯ್ತದೆ. ನನ್ನ ಅಂಕೆಯೊಳಗೆ ಲಕ್ಷ್ಮಣ, ಅದೇ ರೀತಿ ನಿನ್ನ ಅಂಕೆಯೊಳಗೆ ಶತ್ರುಘ್ನ ಇದ್ದಾನೆ. ನಿನ್ನ ಸಹವಾಸದ ಪರಿಣಾಮ ಅವನ ಮೇಲೆ ಹೇಗಾಗಿದೆ? ನಮ್ಮ ಪ್ರಜಾವರ್ಗದವರನ್ನು ನಮ್ಮ ತಂದೆಯವರು ಮಕ್ಕಳ ಹಾಗೆ ನೋಡಿದರು. ಹೌದು, ಮಕ್ಕಳ ಯೋಗಕ್ಷೇಮವನ್ನು ಒಬ್ಬ ತಂದೆ ಹೇಗೆ ಯೋಚನೆ ಮಾಡುತ್ತಾನೋ, ಅದಕ್ಕೆ ಯೋಜನೆಗಳನ್ನು ಹೇಗೆ ರೂಪಿಸ್ತಾನೋ ಹಾಗೆ ಇನ್ನೊಬ್ಬರು ರೂಪಿಸುವುದಕ್ಕೆ ಸಾಧ್ಯ ಇಲ್ಲ. ಅವರವರ ತಂದೆ ತಾಯಿಗಳು ಅವರವರಿಗೆ ಮಾತ್ರ ತಂದೆ ತಾಯಿಗಳು. ನಮ್ಮ ತಂದೆಯವರು ಹಾಗಲ್ಲ. ಪ್ರಜಾ ಕೋಟಿಗೆ ತಂದೆಯಾಗಿ ತಾಯಿಯಾಗಿ ರಾಜ್ಯಭಾರ ಮಾಡಿದವರು. ಅವರ ಸ್ಥಾನದಲ್ಲಿ ಅಭಿಷಿಕ್ತನಾದಂತಹ ನೀನು ಅಯೋಧ್ಯ ನಾಡಿನ ಪ್ರಜೆಗಳನ್ನ ಮಕ್ಕಳ ಹಾಗೆ ನೋಡಿಕೊಳ್ತಾ ಇದ್ದೀಯೋ ಹೇಗೆ? ದೂರದಲ್ಲಿ ತಾಯಂದಿರು ಕಾಣಿಸ್ತಾ ಇದ್ದಾರೆ. ಸಚಿವ ವರ್ಗದವರು ಗುರುವರ್ಗದವರೆಲ್ಲ ಕಾಣಿಸ್ತಾ ಇದ್ದಾರೆ. ಅವರೆಲ್ಲ ರಾಮನನ್ನು ಸಮೀಪಿಸುವ ಮೊದಲೇ ಓಡೋಡಿ ಬಂದು ನನ್ನನ್ನು ಬಾಚಿ ತಪ್ಪಿಕೊಂಡಿಯಲ್ಲ ತಮ್ಮ. ನಿನ್ನನ್ನು ಎದೆಗಾನಿಸಿಕೊಂಡು ನಿನ್ನ ಕೊರಳನ್ನು ನನ್ನ ಹೆಗಲ ಮೇಲೆ ಇಟ್ಟುಕೊಂಡು ಯೋಗಕ್ಷೇಮ ಕೇಳ್ತಾ ಇದ್ರೆ ಶ್ವಾಸ ನಿಶ್ವಾಸಗಳ ಸ್ಪಂದ ಮಾತ್ರ ನನ್ನ ಅನುಭವಕ್ಕೆ ಬರ್ತಾ ಇದೆ ತಮ್ಮ. ಅಣ್ಣ, ಏನೋ ಇದು ನಿನ್ನ ಮುಖದ ಕಾಂತಿ ಏನಾಯ್ತಪ್ಪ ತಮ್ಮ? ಇದು ಏನು ಮುಖದಲ್ಲಿ ಕಾಂತಿ ಏನು ಮುಖದಲ್ಲಿ ಕಾಂತಿ ತಗ್ಗಿತು, ಏನು ಮುಖದಲ್ಲಿ ಕಾಂತಿ ತಗ್ಗಿತು. ನೀನು
ಅಣ್ಣ, ನಮ್ಮ ತಂದೆಯವರ ನಾಮಕರಣಕ್ಕೆ ಬಹಳ ಮಹತ್ವ ಇದೆ. ಆ, ನಿನಗೆ ಭರತ ಅಂತ ಹೆಸರಿಡುವಾಗ ಇಡೀ ರಾಷ್ಟ್ರ ಧೋರಣೆ ಅವರ ಮನಸ್ಸಿನಲ್ಲಿತ್ತು. ಆ, ಭಾವ ರಾಗ ತಾಳಗಳಲ್ಲಿ ಆ, ಏಕಸೂತ್ರತೆಯನ್ನ ಗಮನಿಸಿಕೊಂಡ ನಮ್ಮ ತಂದೆಯವರು ಯದ್ಧಿ ಮನಸಾಧ್ಯಾಯತಿ ತದ್ವಾಚಾ ವದತಿ ತತ್ಕರ್ಮಣ ಕರೋತಿ ಎಂಬ ಕರಣತ್ರಯ ಸಾರೂಪ್ಯವನ್ನ ಈ ಪ್ರಪಂಚದಲ್ಲಿ ಬೆಳೆಸುವುದಕ್ಕೆ ಮನಸ್ಸನ್ನ ಮಾಡಿದವರು. ಆದ್ದರಿಂದ ಅವರ ಧ್ಯೇಯವೇ ಪುತ್ರ ರೂಪವನ್ನು ಪಡೆದಿದೆ ಎಂಬ ಭಾವನೆಯಿಂದ ನಿನಗೆ ಭರತ ಅಂತ ನಾಮಕರಣ ಮಾಡಿದ್ದಾರೆ. ಓಹೋ, ನೀನು ನಮ್ಮ ವಂಶದ ಹರ್ಷೋತ್ಕರ್ಷವನ್ನ ಹೆಚ್ಚಿಸುವ ಭರತ. ಸೂರ್ಯವಂಶವೆಂಬ ಸಮುದ್ರದೊಳಗೆ, ಸಾಗರದೊಳಗೆ ಭರತೋತ್ಕರ್ಷವನ್ನ ತರುವ ಭರತ ನೀನು. ನಿನ್ನ ಮುಖ ಕಾಂತಿಹೀನಾಗಬಾರದು. ಆಳುವ ಪ್ರಭು ನೀನು ಕಾಂತಿಯನ್ನು ಕಳ್ಕೊಂಡ್ರೆ ಪ್ರಜಾವರ್ಗದವರ ವರ್ಚಸ್ಸಿಗೆ ಧಕ್ಕೆ ಅಲ್ಲವೇನೋ ತಮ್ಮ? ತಮ್ಮ, ನಿನ್ನ ಮುಖದ ಕಾಂತಿ ತಗ್ಗಿತೆ ನೋಡ್ಲೇ ಇಲ್ಲ. ಒಂದೇ ಸವನೆ ಯೋಗಕ್ಷೇಮದ ಪ್ರಶ್ನೆ ಮಾಡ್ತಾ ಇದ್ದೇನೆ. ತಾಯಂದಿರು ಮುಖ ಮುಚ್ಚಿದ್ದಾರೆ, ತೆರೆದ ನಿನ್ನ ಮುಖದಲ್ಲಿ ಕಾಂತಿ ಇಲ್ಲ. ತಂದೆಯವರು ಅಲ್ಲಿದ್ದಾರೆ, ನೀನು ಇಲ್ಲಿದ್ದಿ, ಯಾಕಪ್ಪ ಬಂದಿ? ಅಣ್ಣ, ಓಡೋಡಿ ಬಂದು ನಿನ್ನ ಪಾದಮೂಲದಲ್ಲಿ ಬಿದ್ದು ಹೊರಳಾಡುವಾಗ ತಮ್ಮ ಭರತ ಅಂತ ಎರಡು ಹೆಗಲನ್ನ ಎತ್ತಿ ನೀನು ನನ್ನನ್ನು ಎತ್ತಿ ನಿನ್ನ ಎದೆಗೆ ಅವಚಿಕೊಂಡಿಯಲ್ಲ, ಸಾಕು, ಧನ್ಯನಾದೆ ಅಣ್ಣ. ನನ್ನ ಕಣ್ಣಿನಿಂದ ಹರಿಯುವಂತಹ ಒಂದೊಂದು ಹನಿಯೂ ನಿನ್ನ ವಕ್ಷಸ್ಥಳವನ್ನು ತೋಯಿಸಬಾರದಣ್ಣ. ಯಾಕಂದರೆ ನೀನು ಯಾರು ಎನ್ನುವುದು ನನಗೆ ಗೊತ್ತಿಲ್ಲವೇನಣ್ಣ. ಅಂತಹ ನೀನು ನನ್ನ ತಲೆಯನ್ನು ನೇವರಿಸುತ್ತಾ ಹೇಳು ಭರತ, ಕ್ಷೇಮವೇ ಕ್ಷೇಮವೇ ಅಂತ ಕೇಳುತ್ತಿದ್ದೀ. ನನ್ನ ದೌರ್ಭಾಗ್ಯವೇನು ಗೊತ್ತೇ? ಈ ಎಲ್ಲ ಮಾತುಗಳನ್ನು ನಾನು ನಿನ್ನೊಟ್ಟಿಗೆ ಅಯೋಧ್ಯೆಯಲ್ಲಿ ಕೇಳಬೇಕಿತ್ತು, ಆದರೆ ಚಿತ್ರಕೂಟದಲ್ಲಿ ಕೇಳುತ್ತಿದ್ದೇನೆ. ಯಾಕೆ ಗೊತ್ತೇ ಅಣ್ಣ? ಯಾರು ನೀನು? ಆಶ್ರಿತ ಪೋಷನಲ್ಲವೇ? ಅಣ್ಣಾಶ್ರಿತ ಪೋಷ ಕೇಳು ನಿನ್ನ ಪಿತ ಕಳುಹಿದ ಮೇಲೆ. ಅಣ್ಣಾಶ್ರಿತ ಪೋಷ ಕೇಳು ನಿನ್ನ ಪಿತ ಕಳುಹಿದ ಮೇಲೆ. ಅನ್ನ ಉಣ್ಣದೆಂಟು ದಿನಕ್ಕೆ ಇನ್ನು ನಾನು ಹೇಳಬೇಕೇ? ಅನ್ನ ಉಣ್ಣದೆಂಟು ದಿನಕ್ಕೆ ಇನ್ನು ನಾನು ಹೇಳಬೇಕೇ? ಅಣ್ಣಾಶ್ರಿತ ಪೋಷ ಕೇಳು ನಿನ್ನ ಕಳುಹಿದ ಮೇಲೆ. ಅಣ್ಣ, ಅಯೋಧ್ಯೆಯಲ್ಲಿ ನಡೆಯಬಾರದ ಘಟನೆಯೊಂದು ನಡೆದು ಹೋಯಿತಂತೆ. ಮಂಥರೆಯ ಮಾತನ್ನ ಕೇಳಿದ ನಮ್ಮ ತಾಯಿ ಅದೇ ಮಾತನ್ನ ಬಲವಾಗಿ ನಂಬಿ ಎಂದೋ ಕೊಟ್ಟ ವರಗಳನ್ನು ಕೇಳುವುದಕ್ಕಾಗಿ ಹಠ ಮಾಡಿದಳಂತೆ. ಇಡೀ ಪಟ್ಟಾಭಿಷೇಕದ ಪ್ರಸಂಗವೇ ಇನ್ನೊಂದು ತಿರುವನ್ನ ಪಡೆಯುತ್ತಿರುವ ಸಂದರ್ಭಕ್ಕೆ ನೀನು ವ್ರತನಿಷ್ಠನಾಗಿ ಆ ಕ್ಷಣದಲ್ಲಿಯೇ ಅಯೋಧ್ಯೆಯನ್ನು ಬಿಟ್ಟು ಹೊರಡುವ ಸಂಕಲ್ಪವನ್ನು ಮಾಡಿದೆಯಂತೆ. ನನ್ನ ರಾಮ ಅಯೋಧ್ಯೆಯನ್ನು ಬಿಟ್ಟು ಹೋದರೆ ಅಯೋಧ್ಯೆಯ ಗತಿಯೇನು, ನನ್ನ ಗತಿಯೇನು ಅಂತ ತಿಳಿಯುತ್ತಾ ಕೊರಗುತ್ತಾ ಇದ್ದ ನಮ್ಮ ತಂದೆಯವರು ನೀನು ಸಾಗುತ್ತಿರುವ ಮಾರ್ಗವನ್ನು ಅನುಸರಿಸಿ ಹೊಸ್ತಿಲವರೆಗೆ ಬಂದರಂತೆ. ಹಿಂತಿರುಗಿ ನೋಡದ ನಿನ್ನನ್ನು ರಾಮ ರಾಮ ಅಂತ ಕರೆಯುತ್ತಿರುವಾಗ ನೀನು ಸುಮಂತ್ರನಿಗೆ ಮುಂದಕ್ಕೆ ಹೋಗುವುದಕ್ಕೆ ಅಪ್ಪಣೆ ಕೊಡುತ್ತಿದ್ದೀಯಂತೆ. ಆದರೂ ನಿನ್ನನ್ನು ಬಿಟ್ಟಿರಲಾರೆ ಎನ್ನುವುದಾಗಿ ಹೊಸ್ತಿಲನ್ನ ದಾಟುವಾಗ ಎಡವಿ ಬಿದ್ದ ತಂದೆಯವರು ರಾಮ, ಇಂದು ಒಂದು ಹೊತ್ತು ನನ್ನೊಟ್ಟಿಗೆ ಕುಳಿತು ಒಂದು ತುತ್ತು ಅನ್ನವನ್ನಾದರೂ ಉಂಡು ಹೋಗಬೇಕು ಅಂತ ನಿನ್ನಲ್ಲಿ ಗೋಗರೆದರಂತೆ, ಪರಿಪರಿಯಾಗಿ ಪ್ರಾರ್ಥಿಸಿದರಂತೆ. ಹಾಗಿದ್ದು ನೀನು ಒಂದು ಕ್ಷಣವೂ ಹಿಂತಿರುಗಿ ನೋಡದೆ ನಮ್ಮ ತಂದೆಯವರಿಗೂ ಏನನ್ನೇ ಹೇಳುತ್ತಿದ್ದರೂ ಕೇಳದೆ ರಥವನ್ನ ಏರಿ ಸಾಗಿ ಹೊರಟು ಬಂದೆಯಂತೆ. ಹೌದಪ್ಪ ಎಂದು ಸುಮಂತ್ರ ಬಂದಾನು ಎನ್ನುವುದನ್ನು ನಿರೀಕ್ಷಿಸುತ್ತಿದ್ದ ನಮ್ಮ ತಂದೆಯವರು ಸುಮಂತ್ರನೊಬ್ಬನೇ ಹಿಂತಿರುಗಿ ಬಂದಾಗ ಇನ್ನು ನನ್ನ ಮಗ ರಾಮ ಅಯೋಧ್ಯೆಯತ್ತ ಬರುವುದಿಲ್ಲ ಎನ್ನುವುದು ನಿಶ್ಚಯವಾದಾಗ ಹೇಗೋ ಉಸಿರನ್ನ ಹಿಡಿದುಕೊಂಡು 8 ದಿನಗಳ ಕಾಲ ಕಳೆದರಂತೆ. ಇಂದಿಗೆ 8 ದಿನಗಳ ಹಿಂದೆ
ಅಯೋಧ್ಯೆಯ ಮಕ್ಕಳೆಲ್ಲರನ್ನೂ ತನ್ನವರು ಅಂತ ತಿಳಿದವರು, ರಾಮನಲ್ಲಿಯೇ ನನ್ನ ಪ್ರಾಣ, ರಾಮನೇ ನನ್ನ ಉಸಿರು ಅಂತ ತಿಳಿದ ನಮ್ಮ ತಂದೆಯವರು ನಿನ್ನ ವಿರಹ ದುರಿಯನ್ನ ತಾಳಲಾದರೆ ಪರಂಧಾಮವನ್ನು ಇರಿದರು. ಸ್ವಾಮಿ ರಂಗದ ಮಾವಯ್ಯ ಹರ ಹರ ಎನ್ನುತ್ತ ಗಾಂಧ ಜಾನಕಿ ನುಡಿದಳು. ಇಲ್ಲರೆಲ್ಲನು ಗುಣದಲ್ಲಿ ಮನ್ನಿಸಿ ಮನ್ನಿಸಿ ಕರವರು. ಮಾವ ಇಲ್ಲರೆಲ್ಲನು ಗುಣದಲ್ಲಿ ಮನ್ನಿಸಿ ಮನ್ನಿಸಿ ಕರವರು. ಕಣ್ಣಲ್ಲಿ ಕಾಣದೆ ಹೋಯಿತೆ ಪುಣ್ಯವೇ ಆ ವಿಧಿಯೇ. ಕಣ್ಣಲ್ಲಿ ಕಾಣದೆ ಹೋಯಿತೆ ಪುಣ್ಯವೇ ಆ ವಿಧಿಯೇ. ಮಾವನ ಗುಣ ವರ್ಣಿಸುವರೆ ಸಾವಿರ ಬಾಯಿರಬೇಕು. ಮಾವನ ಗುಣ ವರ್ಣಿಸುವರೆ ಸಾವಿರ ಬಾಯಿರಬೇಕು. ಹೌದು ಮಾವಯ್ಯ. ಯಾವರಿಗಿಂತ ಮನದೇ ದೇವರಿಗೆ ಸಮಾನ. ಯಾವರಿಗಿಂತ ಮನಸ್ಸಿದೆ ದೇವರಿಗೆ ಸಮಾನ. ಹಾ ಹಾ ಶಿವನೇ, ರಂಗನಾಥ, ಎಂಥ ನುಡಿಯನ್ನು ಈ ಕಿವಿಗಳಿಂದ ಕೇಳುವಂತೆ ಮಾಡಿಬಿಟ್ಟ ಪರಮಾತ್ಮ. ನನ್ನ ಮಾವಯ್ಯನವರು ಅಲ್ಲ, ಅವರು ನನ್ನ ತಂದೆ ಎಂಬುದಾಗಿ ನಾನು ಸಂಬೋಧಿಸಿದವಳು. ತವರು ಮನೆಯನ್ನು ಬಿಟ್ಟು ಅಯೋಧ್ಯೆಯ ಅರಮನೆಯ ಒಳ ಪ್ರವೇಶ ಮಾಡುವಂಥ ಹೊತ್ತಿಗೆ ಮಗಳೇ ಎಂಬುದಾಗಿ ಸಂಬೋಧಿಸಿ ನನ್ನನ್ನು ಒಳ ಕರೆತಂದವರು. ಅತ್ತೆ ಕೌಸಲ್ಯ ದೇವಿಯವರು ನನ್ನನ್ನು ಮಗಳೇ ಎಂಬುದಾಗಿ ಸಂಬೋಧಿಸಿದವರು. ಅಂತ ಅತ್ತೆ ಮಾವಂದಿರು ಈ ಪ್ರಪಂಚದಲ್ಲಿ ಇನ್ನೊಬ್ಬರು ಸಿಗುವುದಕ್ಕುಂಟೆ ನಮ್ಮ ಪಾಲಿಗೆ. ತಂದೆ ತಾಯಿಯರ ಸ್ಥಾನವನ್ನು ತುಂಬಿದಂತಹ ಮಾವ ಇಂದು ಈ ಲೋಕವನ್ನೇ ಬಿಟ್ಟು ಹೋದರು ಎಂದಾದರೆ ಇದನ್ನು ಕೇಳಿ ನಾನು ಹೇಗೆ ಸಹಿಸಿಕೊಳ್ಳಲಿ? ಕಾದ ಸೀಸವನ್ನು ಕಿವಿಗೆ ಹೊಯ್ದಂತಹ ಅನುಭವವನ್ನು ಕೊಡುತ್ತಾ ಇದೆ. ಅಲ್ಲ, ಕಬ್ಬಿಣದ ಕರಗಳಿಂದ ನನ್ನ ಕರುಳನ್ನು ಹಿಚುಕಿದಂತಾಗುತ್ತಿದೆ. ಯಾಕಪ್ಪ ನಾನು ಬದುಕಿ ಉಳಿದೆ ಅನ್ನಿಸುತ್ತಾ ಇದೆ. ಈ ಭೂಮಿಯೇ ತಲೆ ಕೆಳಗಾಗಿ ನನ್ನ ತಲೆಯ ಮೇಲೆ ಬಿತ್ತೋ, ಅಲ್ಲ ಆಗಸವೇ ಕಳಚಿ ನನ್ನ ತಲೆಯ ಮೇಲೆ ಬಿತ್ತೋ ಎಂಬುದಾಗಿ ತೋರುತ್ತಾ ಇದೆ. ಏನು ಮಾಡಲಿ? ನನ್ನನ್ನು ಒಳಮನೆಗೆ ಕರೆದೊಯ್ದು ರಂಗನಾಥನ ಆ ದೇವರ ಗುಡಿಯಲ್ಲಿ ನಂದಾ ದೀಪಕ್ಕೆ ತೈಲವನ್ನೆರೆಸಿ ನನ್ನ ಬೆಳಗಿಸಿದವರು. ಆ ಹೊತ್ತಿಗೆ ಮನೆಯನ್ನು ಬೆಳಗುವ ಮಗಳು ನೀನಾಗಬೇಕಮ್ಮ ಅಂತ ಹೇಳಿದವರು. ಅಂತಹ ನಂದಾ ದೀಪವನ್ನು ಬೆಳಗಿಸಿದ ಮಾವ ಇಂದು ನಂದಿ ಹೋದರೆ ಇಲ್ಲಪ್ಪ ಇಲ್ಲ. ಅವರನ್ನು ಕಳೆದುಕೊಂಡ ಮೇಲೆ ಅವರ ಗುಣವನ್ನು ವರ್ಣಿಸುವುದಕ್ಕೆ ನನ್ನ ಈ ನಾಲಿಗೆ ಬಡವಾಗಿ ಹೋಗುತ್ತಾ ಇದೆ. ಅವರ ಗುಣವನ್ನು ವರ್ಣಿಸುವುದಕ್ಕೆ ನನ್ನಿಂದ ಅಸದಳವಾಗಿದೆ. ಮಾವಯ್ಯ, ನಿಮ್ಮನ್ನು ಕಳೆದುಕೊಂಡು ನಾವು ಹೇಗೆ ಇನ್ನು ಬದುಕಲಿ? ನಾಳೆ ತಿರುಗಿ ನಾವು 14 ವರ್ಷಗಳ ಕಳೆದ ಮೇಲೆ ಅಯೋಧ್ಯೆಯ ಅರಮನೆಗೆ ಹೊಕ್ಕು ನಿಂತೆವು ಅಂತಾದರೆ ಆ ಹೊತ್ತಿಗೆ ಮಾವ ಅಂತ ಬಾಯಿ ತುಂಬ ಕರೆಯುವುದಕ್ಕೆ ನೀವಿಲ್ಲದಾಗಿ ಹೋದಿರಲ್ಲ ಮಾವ, ನೀವಿಲ್ಲದಾಗಿ ಹೋದಿರಲ್ಲ. ಅಯ್ಯೋ, ಆದರಿಸುತ್ತಿವರು ಮೂವರು ಜನನಿಯರು ಸಹಿತ ಹೋದರ ನದಿಯೆಡೆಗೆ. ಗುರುಮುಖದಿ ಸ್ನಾನ ಕರ್ಮಾದಿಗಳ ರಚಿಸಿದರು. ವಿಪ್ರಮುಖದಿಂದ ವಿಧಿ ವಿಹಿತದ್ಯೋ ನ್ಯಾಯದಿಂದ ಹರಿಯುತ್ತಿರುವ ನದಿಯ ಪಾರ್ಶ್ವದಲ್ಲಿ ಶೋಕ ಸಾಗರವೇ ಸ್ಥಾಪಿತ ಆಗಿ ಹೋಯಿತು. ಎಲ್ಲರೂ ಧಾರಾಕಾರವಾಗಿ ಕಣ್ಣೀರನ್ನು ಹರಿಸುತ್ತಾ ರೋದನ ಮಾಡ್ತಾ ಇದ್ದಾರೆ. ಆದರೆ ನಾನು ಮಾತ್ರ ಅಳಬಾರದು ಎಂಬ ನಿಶ್ಚಯಕ್ಕೆ ಬಂದಿದ್ದೇನೆ. ನನಗೆ ಅಳುಬಾರದು ಅಂತಲ್ಲ, ಒಬ್ಬ ಯಜಮಾನನೇ ಅಳುತ್ತಾ ಕುಡಿತರೆ
ಪರಿವಾರದವರ ಯೋಗಕ್ಷೇಮ ನೋಡುವವರು ಯಾರು? ಬರುವ ಅಳುವನ್ನು ನಿಯಂತ್ರಿಸಿಕೊಂಡು ನದಿಗೆ ಹೋಗಿ ಸ್ನಾನಾದಿಗಳನ್ನು ಮಾಡಿ ನಾವು ತಿನ್ನುವ ಆಹಾರ ಹಿಂಗುದಿ ಪಿಂಡ, ಅದರಿಂದಲೇ ಪಿಂಡ ಪ್ರದಾನಾದಿ ಸಂಸ್ಕಾರವನ್ನು ಮಾಡಿ ಪಿತೃಮೇಧವನ್ನು ಮಾಡಿ ಆಯಿತು. ತಂದೆಯವರಿಗೆ ಸಲ್ಲಬೇಕಾದಂತಹ ಲೋಕವನ್ನು ಸ್ಥಿರವಾಗಿ ಸಲ್ಲುವ ಹಾಗೆ ಮಾಡಿದ್ದಾಯಿತು. ತಮ್ಮ ಅಣ್ಣ, ರಾತ್ರಿಯೆಲ್ಲ ಉಪವಾಸ ಮಾಡಿದ್ದೇವೆ, ಜಾಗರಣ ಮಾಡಿದ್ದೇವೆ. ಸೂರ್ಯೋದಯ ಸನ್ನಿಹಿತವಾಗಿದೆ. ಎಲ್ಲರೂ ಮುಂದೇನು ಮಾಡಬೇಕು ಎಂಬ ಕರ್ತವ್ಯದ ಒಂದು ಆಕಾಂಕ್ಷೆಯಿಂದ ನಮ್ಮ ಮುಖವನ್ನೇ ನೋಡುತ್ತಾ ಇದ್ದಾರೆ. ಹೌದಣ್ಣ, ನೀವೆಲ್ಲ ಬಂದದ್ದು ಒಳ್ಳೇದಾಯ್ತು. ಬಂದುದೂಲೆ ಸಾಯಿತು ನೀವು, ಬಂದುದೂಲೆ ಸಾಯಿತು ನೀವು, ಹೀಗಾದ ಮೇಲೆ ನೊಂದು ಮಾಡ್ಬೋದಿನ್ನೇನು ನಾವು, ಎಂದಿಗಾದರೊಂದು ದಿನ ಸಿದ್ಧ ಈ ದೇಹ ನಾಶ ಹೊಂದದೆ ನಿಲ್ಲದು ಇದು ಬದ್ಧ. ಬಂದುದೂಲೆ ಸಾಯಿತು ನೀವು, ಹೀಗಾದ ಮೇಲೆ ನೊಂದು ಮಾಡ್ಬೋದಿನ್ನೇನು ನಾವು. ನೀವು ಬಂದದ್ದು ಬಹಳ ಒಳ್ಳೆಯದಾಯಿತು. ಇಲ್ಲದೇ ಇದ್ದರೆ ಅಯೋಧ್ಯೆಯ ಅರಮನೆಯಲ್ಲಿ ನಮ್ಮ ತಂದೆಯವರು ಈಗಿಲ್ಲ, ಅವರು ಸ್ವರ್ಗಸ್ಥರಾಗಿದ್ದಾರೆ ಎಂಬ ವರ್ತಮಾನವೇ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ನೀವೆಲ್ಲ ಬಂದು ವಿಷಯ ತಿಳಿಸಿದ್ರಿ. 60,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದವರು, ದೀರ್ಘಾಯುಷಿಗಳವರು, ಸಶರೀರವಾಗಿ ಸ್ವರ್ಗ ಪ್ರವೇಶ ಮಾಡಿದವರು. ಈಗ ಸ್ವರ್ಗಕ್ಕೆ ಹೋದವರು ಮರಳಿ ಬರುವುದಿಲ್ಲ. ಮೊದಲು ಹೋದವರು ಬರ್ತಾ ಇದ್ರು, ಇನ್ನವರು ಬರುವುದಿಲ್ಲ ಎನ್ನುವುದು. ಎಷ್ಟೇ ಆಗಲಿ ತಮ್ಮ, ಎಂದಾದರೂ ಈ ದೇಹ ಬಿದ್ದು ಹೋಗುವಂತಹದ್ದು. ಕಾಲ ಮುಗಿದ ಮೇಲೆ, ಆಯುರ್ಮಾನ ಸಂದ ಮೇಲೆ ಯಾರೂ ಬದುಕುವುದಿಲ್ಲ. ಆದ್ದರಿಂದ ಗತಿಸಿದವರ ಬಗ್ಗೆ ಅಶ್ರುಧಾರೆಯನ್ನು ಹರಿಸುವುದನ್ನು ಬಿಟ್ಟು ನಮ್ಮ ನಮ್ಮ ಕರ್ತವ್ಯದಲ್ಲಿ ನಾವು ತೊಡಗಬೇಕು. ಇಲ್ಲಿಯವರೆಗೆ ನಾನು ನಿನಗೆ ಅಣ್ಣ ಮಾತ್ರ ಆಗಿದ್ದೆ. ಹೌದು, ಈಗ ಅಯ್ಯ ಇಲ್ಲ. ಆದ್ದರಿಂದ ನಾನು ನಿನಗೆ ಅಣ್ಣಯ್ಯ, ಅಣ್ಣಯ್ಯನಾಗಿ ನಿನ್ನ ತಮ್ಮ ಅಂತ ಹೇಳಿದ್ರೆ ನನಗೆ ಸಮಾಧಾನ ಇಲ್ಲ. ಕಂದ ಕಂದ ಭೋಗಾಯೋಧ್ಯ ನಗರಕ್ಕೆ, ಕಂದ ಭೋಗಾಯೋಧ್ಯ ನಗರಕ್ಕೆ, ಆನೆ ಕುದುರೆ ಮಂದಿ ರಾಜ್ಯವಾಳುವುದಕ್ಕೆ, ಅದಕ್ಕೆ ಹೋಗ್ಬೇಕು. ಮಂದಿ ರಾಜ್ಯವಾಳುವುದಕ್ಕೆ, ಅಂದಿನ ದಿನಕ್ಕೆ ಲಕ್ಷ್ಮಣ ಜಾನಕಿ ಸಹಿತ ಬಂದರು ಬಿಟ್ಟರಿಗೆ ತಕ್ಷಣ. ನಮ್ಮ ತಂದೆಯವರ ಬಾಳೆ ಕೊನೆಗೊಳ್ಳುವಾಗ 4 ಕಂದಮ್ಮಗಳು ನಾವು. ಬಾಳೆ ಕೊನೆಗೊಳ್ಳುವಾಗ ಬೇರಿನಿಂದ 4 ಕಂದಗಳು. ಒಂದು ಕಂದ ನಾನು, ಇನ್ನೊಬ್ಬ ಕಂದ ನೀನು. ಆದ್ದರಿಂದ ಕಂದ ನಮ್ಮ ತಂದೆಯವರ ಪ್ರೀತಿಯ ಕಂದ. ನೀನೀಗ ಅಯೋಧ್ಯ ನಗರಕ್ಕೆ ಹೋಗ್ಬೇಕು. ಮಂದಿ ಮಾರ್ಬಲವನ್ನೆಲ್ಲ ಕೂಡಿಸಿಕೊಂಡು ಹೋಗಿ ಸಿಂಹಾಸನವನ್ನ ಏರಿ ಒಂದು ಪ್ರಶಸ್ತವಾದ ರಾಜ್ಯಭಾರವನ್ನು ಮಾಡಬೇಕು. ನಮ್ಮ ಸೂರ್ಯವಂಶದ ಶಾಸನ ಪದ್ಧತಿ ಮನುಷ್ಯರನ್ನ ಒಳಗೊಂಡಂತೆ ಲೋಕದ ಎಲ್ಲ ಜೀವಿಗಳಿಗೂ ಸುರಕ್ಷಿತವಾದ ಬಾಳನ್ನ ಕೊಡುವ ಶಾಸನ ಪದ್ಧತಿ. ಅದನ್ನು ನೀನು ಮುಂದುವರಿಸಬೇಕು ಕಂದ. 14 ವರ್ಷಗಳ ಅವಧಿಯ ವನವಾಸ ನಾವು ಪೂರೈಸಿ ಅಂದಿನ ದಿನಕ್ಕೆ ಸೀತಾ ಸಹಿತನಾಗಿ ಸಲಕ್ಷ್ಮಣನಾಗಿ ಸಲಕ್ಷಣವಾಗಿ ನಾನು ಅಯೋಧ್ಯೆಗೆ ಹಿಂದಿರುತ್ತೇನೆ. ಅಣ್ಣ, ಅಯೋಧ್ಯೆಯಿಂದ ಇಲ್ಲಿಯವರೆಗೆ ಬಂದ ನಾನು ಇಷ್ಟನ್ನೇ ಕೇಳಿ ಹೋಗುವುದಕ್ಕಾಗಿ ಬರಬೇಕಿರಲಿಲ್ಲ ಅಲ್ಲವೇ? ತಂದೆಯವರ ಮರಣವಾರ್ತೆಯನ್ನು ಹೇಳಬೇಕಿದ್ದರೆ ಒಬ್ಬ ದೂತನೂ ಮಾಡಬಹುದಿತ್ತಲ್ಲವೇ? ಆದರೆ ನಾನು ಅಲ್ಲಿಂದ ಇಲ್ಲಿಯವರೆಗಾಗಿ ಬಂದದ್ದು, ಇವರನ್ನೆಲ್ಲ ಕೂಡಿಕೊಂಡು ಬಂದದ್ದು, ನ್ಯಾಯವನ್ನ ಕೇಳಿ ಬಂದವನಣ್ಣ ನಾನು. ಅಣ್ಣ, ನೀವು ಮೂವರು ಅಣ್ಣ ನೀವು ಮೂವರ್ ಅರಣ್ಯದೊಳಿರುವಾಗ
ತನಗೆ ಊರು ಮೂವರ ರಣ್ಣದೋಳಿರುವಾಗ ಬಣ್ಣವೇ ತನಗೆ ಊರು ಪುಣ್ಯ ಪುರುಷ ನಿನ್ನ ಪಾದವ ಬಿಡೆನೆಂದು ಪುಣ್ಯ ಪುರುಷ ನಿನ್ನ ಪಾದವ ಬಿಡೆನೆಂದು ಕಣ್ಣ ನೀರನು ತುಂಬಿದ ಪಾದವ ಬಿಡೆನೆಂದು ಕಣ್ಣ ನೀರನು ತುಂಬಿದ ತಾನು ಕಣ್ಣ ನೀರನು ತುಂಬಿದ ಅಣ್ಣ ತಮ್ಮ ಲೋಕಕ್ಕೊಂದು ಕಣ್ಣಿದೆ, ಹ, ನಮಗೂ ಒಂದು ಕಣ್ಣಿದೆ ತಾನೆ. ಹ, ನಮ್ಮ ಅಯೋಧ್ಯೆಯಲ್ಲಿ ಹುಟ್ಟಿದಂತಹ ಧೀಮಂತ ನೀನು, ಹ, ಲಕ್ಷ್ಮಣನಿದ್ದಾನೆ, ಸೀತಾಮಾತೆಗಿದ್ದಾರೆ, ಇವರೆಲ್ಲರೂ ಮೂವರು ಅರಣ್ಯದಲ್ಲಿರುವುದು. ಹ, ಹ, ನಾನು ಹ, ವೈಭವೋಪೇತವಾದಂತಹ ಅಯೋಧ್ಯೆಯಲ್ಲಿರುವುದು. ಇದು ಹೇಗೆ ನ್ಯಾಯವಾದೀತೇನಣ್ಣ? ನಮ್ಮ ತಂದೆಯವರು ಗತಿಸುವಾಗ ಉಂಟಾದಂತಹ ಪರಿಸ್ಥಿತಿ ಏನು ಎನ್ನುವುದನ್ನು ನೀನು ನೋಡಿದವನಲ್ಲವೇ? ಪ್ರತ್ಯಕ್ಷದರ್ಶಿಯಾಗಿದ್ದಂತಹ ನೀನು ಪಿತೃವಾಕ್ಯ ಪರಿಪಾಲನೆ ಎಂಬ ಕಾರಣಕ್ಕೆ ಅಯೋಧ್ಯೆಯನ್ನು ಬಿಟ್ಟು ಇಲ್ಲಿಗೆ ಬಂದೆಯಂತೆ. ಯಾವುದಣ್ಣ ಪಿತೃವಾಕ್ಯ? ನಿನ್ನಲ್ಲಿ ಈ ತನಕವೂ ನಾನು ವಾದ ಮಾಡಿಲ್ಲ ಅಥವಾ ನಿನ್ನ ಅಭಿಪ್ರಾಯವನ್ನು ಪ್ರಶ್ನಿಸಿಲ್ಲ. ಹಾಗಾದರೆ ಈಗ ಮಾತ್ರ ನಿನ್ನ ಅಭಿಮತವನ್ನು ನಾನು ಯೋಚಿಸಬೇಕಾದ ಸಂದರ್ಭ ಬಂತಣ್ಣ. ಅಯೋಧ್ಯೆಯಿಂದ ನೀನು ಬಿಟ್ಟು ಬರುವಾಗ ಈ ರಾಜ್ಯ ಭರತನಿಗೆ ಅಂತ ಹೇಳಿದವರು ಯಾರು? ನಮ್ಮ ತಾಯಿ ಕೇಳಿದ ವರ ಅಲ್ಲವೇ? ನಮ್ಮ ತಾಯಿಯವಳು ಗೈಯಾಳಿ ಯಾವ ಕಾರಣಕ್ಕೆ ಈ ಮಾತನ್ನ ಕೇಳಿದಳೋ ನನಗೆ ತಿಳಿಯದು. ಈ ವಿಚಾರ ಒಂದೂ ನನಗೆ ತಿಳಿಯದು. ಹಾಗಿದ್ದರೂ ಅವಳು ಕೇಳಿದಳು ಎನ್ನುವ ಕಾರಣಕ್ಕೆ ತಂದೆಯವರು ಇರುವಾಗ ನೀನದನ್ನು ಒಪ್ಪಿ ವ್ರತನಿಷ್ಠನಾದೆಯಂತೆ. ಅಣ್ಣ, ನಾನು ನಿನ್ನಲ್ಲಿಯೇ ಕೇಳ್ತೇನೆ, ಯಾಕಂತಹ ಕಠಿಣವಾದ ನಿರ್ಧಾರವನ್ನು ನೀನು ಆ ಕ್ಷಣದಲ್ಲಿ ಕೈಕೊಂಡೆ ಹೇಳು. ಪೂಜ್ಯರಾದಂತಹ ವಸಿಷ್ಠರು ನಿನಗೆ ಹೇಳಿದರಂತೆ ನೀನು ಈ ರಾಜ್ಯವನ್ನು ಆಳುವುದು ಯೋಗ್ಯವಿದೆ ಎಂದು. ಲಕ್ಷ್ಮಣನೂ ಹೇಳಿದನಂತೆ ತಂದೆಯವರನ್ನು ನಿಗ್ರಹಿಸಿ ಆದರೂ ರಾಜ್ಯವಾಳಬೇಕು ಎಂದು. ಆದರೆ ನಿಂತ ನಿಲುಮೆಯಲ್ಲಿ ನೀನು ನಿರ್ಧಾರವನ್ನು ಕೈಗೊಂಡೆಯಂತೆ. ಅಣ್ಣ, ಪಿತೃವಾಕ್ಯವೇ ಪರಿಪಾಲನೆಗೆ ಯೋಗ್ಯ ಎನ್ನುವುದನ್ನು ಒಪ್ಪಿಕೊಳ್ಳುವುದಾದರೆ ನಮ್ಮ ಅಯೋಧ್ಯ ಪ್ರಜಾವಾಸಿಗಳಿಗೆ ನಮ್ಮ ತಂದೆಯವರು ಕೊಟ್ಟ ಮಾತೇನು? ನಾಳೆ ರಾಮಚಂದ್ರಗೆ ಪಟ್ಟ ಎಂಬ ಮಾತಲ್ಲವೇ? ನಾಳೆ ರಾಮಚಂದ್ರಗೆ ಪಟ್ಟ ಎನ್ನುವ ತಂದೆಯವರ ವಾಕ್ಯವನ್ನು ಮೀರಿ ಎಂದೋ ನಮ್ಮ ತಾಯಿಗೆ ಕೊಟ್ಟಂತಹ ಮಾತದು. ಪ್ರಜೆಗಳಿಗೆ ಕೊಟ್ಟ ಮಾತು ಕುಟುಂಬದಲ್ಲಿ ತನ್ನ ಹೆಂಡತಿಗೆ ಕೊಟ್ಟ ಮಾತಿನಿಗಿಂತ ದೊಡ್ಡದಲ್ಲವೇ ನನ್ನ? ಹಾಗೆ ದೊಡ್ಡದಾದಂತಹ ಮಾತನ್ನು ತಿರಸ್ಕರಿಸಿ ತಾಯಿಗೆ ಕುಟುಂಬದಲ್ಲಿ ಗಂಡನಾಗಿ ಕೊಟ್ಟಂತಹ ಮಾತನ್ನ ನೀನು ಒಪ್ಪಿಕೊಂಡು ಅಯೋಧ್ಯೆಯನ್ನು ಬಿಟ್ಟು ಬರುವುದು ಹೇಗೆ ನ್ಯಾಯವಾದೀತೇನಣ್ಣ? ನೀವು ಮೂವರು ಅರಣ್ಯದಲ್ಲಿರುವಾಗ ನಾವು ಹೇಗೆ ಅಯೋಧ್ಯೆಯಲ್ಲಿ ಇರುವುದಕ್ಕೆ ಸಾಧ್ಯ? ಇಷ್ಟಾಗಿಯೂ ನಿನ್ನ ಮೇಲೆ ಲೋಕಾಪವಾದ ಇದೆಯೇ? ನಿನ್ನ ಚಾರಿತ್ರ್ಯದ ಮೇಲೆ, ಶೀಲದ ಮೇಲೆ ಯಾರಾದರೂ ಶಂಕೆ ವ್ಯಕ್ತಪಡಿಸಿದ್ದಾರೆ? ನೀನು ರಾಜ್ಯದ ಅಧಿಕಾರಕ್ಕೆ ಅನಧಿಕಾರಿ ಎಂಬ ಮಾತನ್ನ ಯಾರಾದರೂ ಹೇಳಿದ್ದಾರೆಯೇ? ಗುರುಗಳಿಗೆ ಪ್ರಿಯ ಶಿಷ್ಯ ನೀನು, ತಂದೆಗೆ ಪ್ರೀತಿಯ ಮಗ ನೀನು, ಪ್ರಜೆಗಳಿಗೆ ಪ್ರೀತಿಯ ಅರಸ ನೀನು. ಹೀಗೆಲ್ಲ ಇರುವಾಗ ಅವೆಲ್ಲ ಮಾತುಗಳನ್ನು ಬಿಟ್ಟು ಕೈಕೇಯಿ ಕೇಳಿದಳು ಎಂಬ ಒಂದು ಮಾತಿಗಾಗಿ ನೀನು ಅಯೋಧ್ಯೆಯನ್ನು ಬಿಟ್ಟು ಬರುವುದು ಹೇಗೆ ನ್ಯಾಯವಾದೀತೇನಣ್ಣ? ಪುಣ್ಯ ಪುರುಷನಾದಂತಹ ನಿನ್ನನ್ನು ಬಿಟ್ಟು ನಾನು ಅರೆಕ್ಷಣವೂ ಎಲ್ಲಿಯೂ ಹೋಗಲಾರೆ. ಅಯೋಧ್ಯೆಯನ್ನ ನೋಡಿಕೊಳ್ಳುವ ಹೊಣೆಗಾರಿಕೆ ನನಗೆ ಅಂತ ನೀನು ಹೇಳುವಿಯಾದರೆ, ನನಗಿಂತ ಮೊದಲು ಅಯೋಧ್ಯೆಯನ್ನು ನೋಡಿಕೊಳ್ಳಬೇಕಾದ ಹೊಣೆಗಾರಿಕೆ ನಿನ್ನದೇ. ಅಯೋಧ್ಯೆ ಎಂದಿದ್ದರೂ ನಿನ್ನದೇ. ನೀನೇ ಅಯೋಧ್ಯೆಗೆ ರಾಜ, ನಾನು ಬರುವುದೆಲ್ಲ ಅಯೋಧ್ಯೆಗೆ. ತಮ್ಮ ತಮ್ಮ ಕೇಳು ಇನಗೊಲ್ಲದ ತಮ್ಮ ಕೇಳು ಇನಗೊಲ್ಲದ ರಾಯರಲ್ಲಿ ಜನಿಸಿತು. ತಮ್ಮ ಕೇಳು ಇನಗೊಲ್ಲದ ರಾಯರಲ್ಲಿ
ಎನಿಸಿರ್ದು ಧರ್ಮವೇ ಸತ್ಯವನ್ನು ಬಿಟ್ಟು ಸಾರುವುದು ಧರ್ಮವೇ ಸತ್ಯವನ್ನು ಬಿಟ್ಟು ಸಾರುವುದು ತಮ್ಮ ಕೇಳಿನ ಕುಲದ ರಾಯರಲ್ಲಿ ಜನಿಸಿದ್ದು ಧರ್ಮವೇ ಸತ್ಯವನ್ನು ಬಿಟ್ಟು ಬಾಳುವುದು ಪಿತನ ವಾಕ್ಯವ ಮೀರಿ ಪಿಂತ ನಡೆಯುವರುಂಟೆ ಯಾರಿದ್ದಾರೆ ಹೇಳು? ಪಿತನ ವಾಕ್ಯವ ಮೀರಿ ಪಿಂತೆ ನಡೆಯುವರುಂಟೆ ಪಿಂತ ನಡೆದವರುಂಟೆ ನಡೆಯುವರುಂಟೆ ಅತಿರೇಕವಿದು ನೀವೇ ಯೋಚನೆ ಮಾಡಿ ನೋಡು. ಅತಿರೇಕವಿದು ಲೋಕ ಗತಿ ಚೋದ್ಯವಯ್ಯ ಅತಿ ಚೋದ್ಯವಯ್ಯ ಭರತ, ಅಣ್ಣ. ಇಷ್ಟು ಹೊತ್ತು ನೀನು ಮಾತಾಡಿದ್ದು ವಾದ ಮಾಡಿದ್ದಲ್ಲ, ಆ, ಅದು ಸಂವಾದ ಮಾಡಿದ್ದದು. ಆ, ಆದರೆ ವಾದ ಭೂಮಿಕೆಯ ಎಲ್ಲ ಅಂಶವನ್ನು ಅಳವಡಿಸಿದ್ದಿ. ಆ, ಅಣ್ಣ ತಮ್ಮ ಒಂದು ವಿಷಯದ ಬಗ್ಗೆ ಆ, ವಿವೇಚನೆ ಮಾಡುವ ವಿಧಾನ ಏನು ಎನ್ನುವುದಕ್ಕೆ ಆ. ಒಂದು ಮಾತೃಕಾ ಸ್ಥಾನದಲ್ಲಿ ಮಾತಾಡಿದ್ದೀವಿ. ಆ, ನಿನ್ನ ಮಾತುಗಳನ್ನು ಗ್ರಹಿಸುವಾಗ ಆನಂದ ಆಯಿತು. ಹ್ಮ್, ನಮ್ಮ ಅರಮನೆಯ ಸಹೋದರರು ಮಾತ್ರ ಹೀಗೆ ಮಾತಾಡುವುದಲ್ಲ, ಆ, ಆರ್ಯಾವರ್ತದ ಎಲ್ಲ ಮನೆಯ ಸಹೋದರರು ಹೀಗೆ ಮಾತುಕತೆ ಆಡಿದರೆ ಆ, ಎಂತಹ ಒಂದು ಸೌಮನಸ್ಯ, ಆ, ಕೌಟುಂಬಿಕವಾದ ಜೀವನದ ಸೌಭಾಗ್ಯ ಬರ್ತದೆ ನೋಡು. ಆ, ನಿನ್ನ ಮಾತುಗಳಿಗೆ ನಾನು ಪುಲಕಗೊಂಡಿದ್ದೇನೆ. ಆ, ಪಿತೃವಾಕ್ಯ ಪರಿಪಾಲನೆ ಆ, ನಿಜವಾಗಿ ಮಕ್ಕಳ ಕೆಲಸ ಅದು. ಆ, ತಂದೆ ತಾಯಿಗಳು ಆಡಿದ ಮಾತನ್ನು ನಡೆಸುವುದು ಮಕ್ಕಳ ಆದ್ಯ ಕರ್ತವ್ಯ. ಹ, ಅದನ್ನು ನೀನು ಒಪ್ಪುತ್ತಿ, ಆ, ನಾನೂ ಒಪ್ಪಿದ್ದೇನೆ. ಹ, ಆದರೆ ಪಿತೃವಾಕ್ಯ ಯಾವುದು ಯಾವುದು? ಎಂಬ ನಿಷ್ಕರ್ಷಕ್ಕೆ ನೀನು ತೊಡಗಿದ್ದಿ. ಆ, ಒಳ್ಳೆಯದಾಯ್ತು. ಆ, ಭರತ, ಅಣ್ಣ. ಅನೇಕ ಸಂದರ್ಭಗಳಲ್ಲಿ ನಾವು ಮಾತಾಡ್ತೇವೆ. ಹೌದು. ಎಲ್ಲ ಮಾತುಗಳಿಗೂ ಬದುಕಿದೆ ಅಂತಲ್ಲ, ಆ, ಬದುಕಿನಲ್ಲಿ ಆಡುವ ಮಾತುಗಳು. ಆ, ಆದರೆ ಹ, ಯಾವ ಮಾತಿಗೆ ಬದುಕಿದೆಯೋ ಆ ಮಾತನ್ನು ಬದುಕಿಸಬೇಕು. ಆ, ಅಂತಹ ವಚನವನ್ನೇ ನಾವು ಉಳಿಸಬೇಕು. ಆ, ನಮ್ಮ ಆರ್ಯಾವರ್ತ ಆ. ಶಬ್ದವನ್ನ ಪರಮ ಪ್ರಮಾಣ ಅಂತ ನಂಬಿದೆ. ಹ, ಪೌರುಷೇಯವಾದ ವಾಕ್ಯಗಳಿಗೆ ಅವಸಾನ ಇರಬಹುದು, ಆ, ಅಪೌರುಷೇಯವಾದ ವೇದರಾಶಿಗೆ ಆ. ಅದಕ್ಕೆ ಅವಸಾನ ಇಲ್ಲ. ಹ, ಅವಸಾನ ಬರದೇ ಇದ್ದ ಹಾಗೆ ಅದನ್ನು ಕಾಪಾಡಬೇಕು. ಆ, ಹಾಗೆ ಕಾಪಾಡುವ ಜನಾಂಗ ಇದ್ದರೆ ಆ. ಬ್ರಾಹ್ಮಣ ಜನಾಂಗ. ಆ, ಅಂತಹ ಬ್ರಾಹ್ಮಣ ಜನಾಂಗವನ್ನೇ ಹವ್ಯಕರು ಅಂತ ನಾವು ಬಹಳ ಪ್ರೀತಿಯಿಂದ ಗೌರವಿಸ್ತೇವೆ. ಆ, ಹವ್ಯಕರ ಸೌಭಾಗ್ಯವೇ ಅದು. ಆ, ಅವರ ಮಾರ್ಗದರ್ಶನದಲ್ಲಿ, ಆ. ಅಂದ್ರೆ ಪೂಜ್ಯರಾದ ವಿಶ್ವಾಮಿತ್ರರು, ಆ, ಹೌದಾ, ಆ, ಪೂಜ್ಯರಾದಂತಹ ವಸಿಷ್ಠರು, ಆ. ಅವರೆಲ್ಲ ಹವ್ಯಕರೇ. ಆ, ಅವರು ಕೊಟ್ಟ ಮಾರ್ಗದರ್ಶನದಲ್ಲಿ ಜೀವನ ಪದ್ಧತಿಯನ್ನು ನಾವು ಮುಂದುವರಿಸ್ತಾ ಇರುವಾಗ ಆ. ಶಬ್ದಕ್ಕೊಂದು ಜೀವನ ಇದೆ, ಪ್ರಾಮಾಣ್ಯ ಇದೆ ಅಂತ ಒಪ್ಪಬೇಕಾ ಬೇಡ? ಒಪ್ಪಲೇಬೇಕು. ತಂದೆಯವರು ಆಡಿದ ಮಾತು ಯಾವಾಗ ಆಡಿದ ಮಾತು? ಆ, ಉಪವಾಸವಿದ್ದು ಜಾಗರಣೆ ಮಾಡಿ ಆಡಿದ ಮಾತಲ್ಲ. ಆ, ಚಕ್ರವರ್ತಿಯಾಗಿದ್ದು ದೇವ ಕಾರ್ಯಕ್ಕೆ ಸ್ವರ್ಗವನ್ನ ಪ್ರವೇಶ ಮಾಡಿ ಆ, ಶಂಬರಾಸುರನ ಜೊತೆಗೆ ಹೋರಾಟ ಮಾಡುವಾಗ ಆ, ಲಘುವಾದ ಪರಾಭವ ಆಯಿತು. ಹ, ಆಗ ನಿನ್ನ ತಾಯಿ ಅಂದ್ರೆ ನಮ್ಮ ತಾಯಿ ಆ, ಕೈಕಾಮಾತೆ ಸಹಕಾರ ಮಾಡಿ ಆ, ಶಿಶಿರೋಪಚಾರದಿಂದ ಚಕ್ರವರ್ತಿಗಳಿಗೆ ಜೀವದಾನ ಮಾಡಿದ್ದಾಳೆ. ಕೇಳಿದ್ದೇವೆ. ಆ ಕಾಲದಲ್ಲಿ ಚಕ್ರವರ್ತಿಯಾಗಿದ್ದ ದಶರಥ ಚಕ್ರವರ್ತಿಯಂತಹ ಮಾತದು. ಆ, 2 ವರಗಳನ್ನ ಕೊಡ್ತೇನೆ ಅಂತ. ಆ, ಆ 2 ವರಗಳೇ ಆ, 3 ಲೋಕಗಳು ಪಾಲಿಸಬೇಕಾದ ಮಾತು. ಆಹಾ, ಕೇವಲ ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನರು ಮಾತ್ರ ಅಲ್ಲ, ಆ. 3 ಲೋಕಗಳು ಪಾಲಿಸಬೇಕಾದ ಆ, ಮಾತು. ಹ, ಚಕ್ರವರ್ತಿಗಳು ಕೊಟ್ಟ ವರ ಹ, ಅಂದರೆ ವಿಷ್ಣುವಿನ ಪ್ರತಿಮೂರ್ತಿಯಾಗಿ ಆಡಿದ ಮಾತು ನಮ್ಮ ಆ. ತಂದೆಯವರು. ಆ, ಆ ವರವನ್ನ ಆ. ಚಿಕ್ಕಮ್ಮ ಕೇಳಲಿಲ್ಲ. ಆ, ವರವಾಗಿ ನೀವೇ ಇದ್ದೀರಿ, ನನಗೆ ವರ ಯಾಕೆ ಅಂತ ಹೇಳಿದ್ರು. ಆ, ಆದರೂ ನಾವು ಚಕ್ರವರ್ತಿಗಳು ಕೊಟ್ಟ ಮಾತು ನಡೆಸಬೇಕು, ಆ, ಬೇಕಾದಾಗ ಪಡ್ಕೊಳ್ತೇನೆ ಅಂತ ಅವಳು ಹೇಳಿದ್ಲು. ಹ, ಹಿಂದಿನ ಮುಹೂರ್ತದಲ್ಲಿ ನಾನು ಪಟ್ಟಾಭಿಷೇಕ್ತನಾಗುವ ಕಾಲದಲ್ಲಿ ಹ,
ತಂದೆಯವರು ಸಿಂಹಾಸನದ ಇಳಿದಾಗ ಆ, ಅವರು ಸಾಮಾನ್ಯ ಪ್ರಜೆ ಆಗ್ತಾರೆ, ಆ, ಅವರ ಮಗನಾದ ರಾಮ ಚಕ್ರವರ್ತಿ ಆಗ್ತಾರೆ. ಆ, ಸಂದರ್ಭ ಗಮನಿಸು. ಹಾ, ಚಕ್ರವರ್ತಿಯಾಗಿ ದಶರಥ ಆಡಿದ ಮಾತು ಬಂಜೆ ಆಗ್ತಿತ್ತಾ ಇಲ್ಲ? ಆಗ್ತಿತ್ತು. ಅದನ್ನ ನಡೆಸಬೇಕು ಅಂತ ತಾಯಿ ಕೇಳಿದ್ದಾಳೆ. ಆ, ಮೊದಲನೆಯವರ ಆ, ರಾಮಾಭಿಷೇಕಕ್ಕೆ ಸಿದ್ಧವಾದ ಸಂಭಾರದಿಂದ ಭರತನಿಗೆ ಪಟ್ಟ. ಹಾ, ಎರಡನೆಯವರ ಆ, ರಾಮ 14 ವರ್ಷ ವನವಾಸಕ್ಕೆ ಹೋಗಬೇಕು. ಹಾ, ಕೇಳುವಾಗ 2 ವರ, ಆ. ಯೋಚನೆ ಮಾಡಿದ್ರೆ ಒಂದೇ ವರ, ಆ, ಒಂದೇ ವರ. ಹ್ಮ್. ಆದ್ದರಿಂದ ಕೈಕಾಮಾತೆಯವರನಾಗಿ ತಂದೆಯವರು ನಡೆಸಬೇಕಾದ ಮಾತು, ಆ, ಅವರು ನಡೆಸುವುದಕ್ಕೆ ಅಶಕ್ತರಾದಾಗ ನಾವು 4 ಮಕ್ಕಳು ಸೇರಿ ನಡೆಸಬೇಕಾದ ಮಾತು. ಅಣ್ಣ, ಈಗ ಆ, ಪ್ರಜೆಗಳೆಲ್ಲ ರಾಮನನ್ನ ಬಯಸಿದ್ದಾರೆ, ಆ, ಅವರ ಬಯಕೆ ತಪ್ಪಲ್ಲ, ಆ, ಬಯಸಿದ್ದಾರೆ ಅಂತ ಅದನ್ನೇ ಕೊಡಬೇಕು ಅಂತಿಲ್ವಲ್ಲ. ಆ, ಯಾಕೆ ಅಂತಂದ್ರೆ ಹ್ಮ್, ಪ್ರಜೆಗಳ ಆಶಯದಲ್ಲೇನು, ಆ, ತಮ್ಮ ಜೀವನಕ್ಕೆ ಸಂತೃಪ್ತಿಯನ್ನ ಕೊಡುವ ಒಬ್ಬ ರಾಜ ಆಗಬೇಕು ಅಂತ. ಹಾ, ಅದಕ್ಕೆ ಭರತ ನೀನು ಸಮರ್ಥನಿದ್ದಿ. ಆ, ಇಲ್ಲದೇ ಇದ್ರೆ ವಿವಾಹದ ನಂತರ ಆ, ವಿಶೇಷವಾದ ವಿದ್ಯಾಭ್ಯಾಸಕ್ಕೆ ಆ. ಕೇಕೆಯ ನಗರಕ್ಕೆ ನೀನು ಹೋಗಿದ್ದಿ. ಹೌದು. ಇಲ್ಲಿಯವರೆಗೆ ಯಾರಾದರೂ ರಾಜಮಕ್ಕಳು ಹೀಗೆ ಮಾಡಿದ್ದಾರೋ? ಆ, ಮದುವೆಯಾದ ಹೊಸತು ಆ, ಜೀವನದ ಸೌಖ್ಯವನ್ನ ಬಿಟ್ಟು ಆ, ಅವಶ್ಯ ತಿಳಿಯಲೇಬೇಕಾದ ವಿದ್ಯೆಯನ್ನು ಕಲಿಯುವುದಕ್ಕೆ ಆ. ನೀವು ಬ್ರಹ್ಮಚರ್ಯವನ್ನ ಮದುವೆ ಆದ ಮೇಲೆ ತಗೊಂಡವರಿ. ಆ, ನಿನ್ನ ವ್ರತನಿಷ್ಠೆ ಎಷ್ಟು ದೊಡ್ಡದು ನೋಡು. ಆ, ಆರ್ಯಾವರ್ತವನ್ನ ಆಡುವುದಕ್ಕೆ ಹ್ಮ್, ತನ್ನ ಜೀವನದ ಸೌಖ್ಯವನ್ನ ತ್ಯಾಗ ಮಾಡಿ ವ್ರತನಿಷ್ಠನಾಗುವ ರಾಜ ಬೇಕು. ವಿಧಿ ಬಯಸಿತ್ತು ಅದನ್ನ, ಅದಕ್ಕಾಗಿ ನಿನಗೆ ಆ ವ್ರತವನ್ನ ಕೊಟ್ಟಿತ್ತು. ಅಣ್ಣ, ಆ ಮಾತನ್ನೇ ತಾಯಿ ಕೈಗೆ ಕೇಳಿದ್ದಾಳೆ. ಹಾ, ಹೌದಾ? ಹ್ಮ್, ಅದನ್ನ ನಡೆಸಬೇಕಾದದ್ದು ತಂದೆಯವರ ಕರ್ತವ್ಯ, ಹ. ಮಕ್ಕಳಾಗಿ ನಮ್ಮ ಕರ್ತವ್ಯ. ಹ. ನಾನು ಒಂದು ಮಾತನ್ನ, ಹ. ಒಂದು ಭಾಗವನ್ನು ಪೂರೈಸ್ತಾ ಇದ್ದೇನೆ. ಹ. 14 ವರ್ಷ ವನವಾಸ ನನ್ನ ಕೈಯಲ್ಲಿದೆ. ಹ. ಆ ಮತ್ತೊಂದು ಮಾತು, ಮೊದಲನೆಯ ಮಾತಿದೆಯಲ್ಲ, ಹ. ಅದನ್ನ ನಡೆಸಬೇಕಾದ ಅಣ್ಣ, 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 ಹೀಗೆ ನೀನು ಹೇಳಿ ನನ್ನನ್ನು ಮಾತಿನಲ್ಲಿ ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲಣ್ಣ. ಯಾಕೆ ಗೊತ್ತೇ? ನೀನು ಆಡಿದ ಮಾತಿನಲ್ಲಿ ಬದುಕಿಸಿದ ಮಾತದು ಹೌದು ಅಂತ ಹೇಳಿದೆ ತಾನೆ. ಹಾಗೆಯೇ ಇನ್ನೊಂದು ಮಾತನ್ನು ಸೇರಿಸಿದೆ. ಚಕ್ರವರ್ತಿಗಳು ಉಳಿಸಿಕೊಟ್ಟಂತಹ ಮಾತು ನಮಗಿಬ್ಬರಿಗೂ ಹೊಣೆಗಾರಿಕೆ. ಹಿಂದೆ ನಮ್ಮ ವಂಶದಲ್ಲಿ ಮಾಡಿದವರುಂಟೆ ಅಂತ ಕೇಳಿದೆಯಷ್ಟೇ. ಈಗ ನಮ್ಮ ವಂಶದ ಪೂರ್ವಜರು ಆಡಿದ ಮಾತನ್ನು ತಪ್ಪಿದವರಿದ್ದಾರೆ. ಆಡಿದ ಮಾತನ್ನು ತಪ್ಪಿದವರಿಲ್ಲ. ಆಡಿದ ಮಾತು ಸತ್ಯ ಆಗಬೇಕು. ಇಲ್ಲದೆ ಇದ್ರೆ ಹೆಂಡತಿಯ ಕೊರಳಿಗೆ ಕಟ್ಟಿದ ತಾಳಿಯನ್ನು ಗಮನಿಸದೆ ಕೊಡಲಿಯಿಂದ ಕತ್ತರಿಸುವುದಕ್ಕೆ ಮುಂದಾದವರು. ಹೌದಾ? ಒಂದು ಮಾತಿನ ಉಳಿವಿಗಾಗಿ ಎದೆಯ ಗುಂಡಿಗೆಯ ಮಾಂಸವನ್ನೇ ತಕ್ಕಡಿಯಲ್ಲಿ ಇಟ್ಟು ತೂಗಿದವರು ನಮ್ಮ ವಂಶದವರು. ಅಂತಹ ಮನೆತನದಲ್ಲಿ ಹುಟ್ಟಿದ ನಾವು ಭರತ ಒಂದು ಮಾತನ್ನ ನಡೆಸಲಿಕ್ಕೆ ಆಗುವುದಿಲ್ಲ ಅಂತಂದ್ರೆ ಅಣ್ಣ, ಈಗ ಅಣ್ಣ, ಮತ್ತೆ ಒಂದು ನೀನು ನಮ್ಮ ವಂಶದಲ್ಲಿ ಅವಸರದಲ್ಲಿ ಒಂದು ಮಾತಾಡಿದೆ. ತಾಯಿ ಯಾರು? ಗಯ್ಯಾಳಿ ಅಂತ ಹೇಳಿದ್ದು. ರಾಮನ ಆಣೆ, ಮಾತಾಡಬೇಡ. ತಾಯಿಯನ್ನ ಗಯ್ಯಾಳಿ ಅಂತ ಹೇಳುವವನು ಮಗನಲ್ಲ. ಕೆಟ್ಟ ಮಕ್ಕಳು ಹುಟ್ಟಬಹುದು, ಕೆಟ್ಟ ತಾಯಿ ಹುಟ್ಟೋದಿಲ್ಲ. ಅಣ್ಣ, ಹಾಗಲ್ಲ ಮಾತಾಡಬಾರ್ದು. ಆಗಲಿ ಅಣ್ಣ, ನಮ್ಮ ವಂಶದಲ್ಲಿ ಹಿಂದೆ ತಪ್ಪಿ ನಡೆದವರು ಇಲ್ಲವೇ? ಯಾವ ಕಾರಣಕ್ಕಾಗಿ ತಪ್ಪಿ ನಡೆದಿದ್ದಾರೆ ಎನ್ನುವುದನ್ನು ಪರಾಂಬರಿಸಿದರೆ ನಿನಗೊಂದು ಮಾತನ್ನು ನಾನು ನೆನಪಿಸಿಕೊಡ್ತೇನೆ. ನಿನಗೆ ಮರೆತಿದೆ ಅಂತಲ್ಲ, ನನಗೆ ಕರ್ತವ್ಯವಿದು. ಯಾವ ಸತ್ಯ ಹರಿಶ್ಚಂದ್ರನು ತುಂಬಿದ ಸಂತೆಯಲ್ಲಿ ತನ್ನ ಹೆಂಡತಿಯ ಕೊರಳಿಗೆ ತಾಳಿಯನ್ನ ಕಟ್ಟಿದವನು ಹುಲ್ಲನ್ನೇ ಕಟ್ಟಿ ವಿಕ್ರಯಕ್ಕಾಗಿ ಇಟ್ಟನೋ, ಆ ಸತ್ಯ ಹರಿಶ್ಚಂದ್ರನೇ ಹಿಂದೊಮ್ಮೆ ವಿಶ್ವಾಮಿತ್ರರು ಸೃಷ್ಟಿಸಿದಂತಹ ಕನ್ಯೆಯರು ಬಂದಾಗ ಬೇಕಾದ್ದನ್ನು ಕೇಳಿ ಕೊಡುತ್ತೇನೆ ಅಂತ ಹೇಳಿ ಅವರು ಕೇಳಿದ್ದು ರಾಜ ಲಾಂಛನಗಳನ್ನು, ಬೆಳ್ಗೊಡೆಗಳನ್ನು. ರಾಜ ಲಾಂಛನ ಬೆಳ್ಗೊಡೆಗಳನ್ನು ಕೊಡುವುದಕ್ಕೆ ನನಗೆ ಅಧಿಕಾರವಿಲ್ಲ. ನಾನು ಚಕ್ರವರ್ತಿಯಾಗಿದ್ದೇನೆ, ಅದು ಪರಂಪರೆಯಿಂದ ಬಂದದ್ದು, ಅದನ್ನು ಕೊಡುವುದಕ್ಕಾಗುವುದಿಲ್ಲ, ನೀವು ಕೇಳುವುದಕ್ಕಾಗುವುದಿಲ್ಲ ಅಂತ ಹೇಳಿದರು. ಈ ಘಟನೆಯ ಇಷ್ಟೇ ವಿಷಯವನ್ನು ಗ್ರಹಿಸಿದರೆ ಒಂದು ವೇಳೆ ಕೊಡುತ್ತೇನೆ ಎನ್ನುವ ಮಾತನ್ನು ಆಡಿಯೂ ನಮ್ಮ ಪರಂಪರೆಯ ಅಧಿಕಾರವನ್ನು ವಿನಿಯೋಗಿಸುವುದಕ್ಕೆ ನಮಗೆ ಹಕ್ಕಿಲ್ಲ ಎಂಬ ಕಾರಣಕ್ಕೆ ಕೊಡುವುದಿಲ್ಲ ಅಂತ ಹೇಳಿದರೆ ಆ ಹರಿಶ್ಚಂದ್ರನು ಸುಳ್ಳು ಹರಿಶ್ಚಂದ್ರನಾದನೇನು? ಆಗಲಿಲ್ಲ. ಈ ಪ್ರಪಂಚ ಹಾಗೆಯೇ ಗುರುತಿಸುತ್ತಿದೆ. ಅದೇ ರೀತಿಯಲ್ಲಿ
ದಶರಥ ಚಕ್ರವರ್ತಿಯ ಹಿರಿಯ ಮಗನಾದಂತಹ ನೀನು, ಸರ್ವ ಲಕ್ಷಣಗಳಿಂದ ಸುಶೋಭಿತನಾದಂತಹ ನೀನು, ಸೌಶೀಲ್ಯವಂತನಾದಂತಹ ನೀನು, ಅಯೋಧ್ಯೆಯ ಅರಸೊತ್ತಿಗೆಯನ್ನು ಒಪ್ಪಿಕೊಳ್ಳುವುದೇ ಸರಿ ಎನ್ನುವಂತಹ ಮಾತಿಗೆ ಕಟಿಬದ್ಧನಾಗಿದ್ದರೆ, ನಮ್ಮ ತಾಯಿಯವರು ಆಡಿದ ಮಾತನ್ನು ಪೂರೈಸಲಿಲ್ಲ ಎನ್ನುವ ಕಾರಣಕ್ಕೆ ಲೋಕ ಏನು ಬಿದ್ದು ಹೋಗ್ತಿತ್ತೇನಣ್ಣ. ಇಷ್ಟಕ್ಕೂ ನಾನಿದನ್ನು ಒಪ್ಪಲೇ ಇಲ್ಲ ಅಂತಿರುವಾಗ ನಿನಗೆ ಯಾವ ಅಪಕೀರ್ತಿ ಬರುತ್ತಿತ್ತು, ನಮ್ಮ ತಂದೆಯವರಿಗೆ ಯಾವ ಅಪಕೀರ್ತಿ ಬರುತ್ತಿತ್ತು? ಇಷ್ಟೆಲ್ಲ ಜನ ನಿನ್ನನ್ನು ಅಯೋಧ್ಯೆಗೆ ರಾಜನಾಗಬೇಕು ಅಂತ ಕೇಳುವಾಗ ಯಾಕೆ ನೀನಾದರೂ ಹಠ ಮಾಡ್ತಿ ಹೇಳಣ್ಣ? ತಮ್ಮ, ನೀನು ಅಯೋಧ್ಯೆಗೆ ಬರಬೇಕು. ತಮ್ಮ, ನಮ್ಮ ವಂಶದಲ್ಲಿ ಆಡಿದ ಮಾತನ್ನ ಬಿಟ್ಟು ನಡೆದವರು ಉಂಟೆ ಅಂತ ನಾನು ಕೇಳ್ತಾ ಇದ್ದೇನೆ. ಈಗ ನಮ್ಮ ಮನೆತನದಲ್ಲಿ ತಪ್ಪು ಮಾಡಿದವರು ಇದ್ದಾರೆ ಅಂತ ನೀನು ಹೇಳಿದ್ರೆ ನಿನ್ನ ವಾದ ಒಂದು ಪ್ರಬಲವಾದ ವಾದವೋ? ಯೋಚನೆ ಮಾಡಿ. ಈಗ ಸರಿಯಾಗಿ ನಡೆದುಕೊಳ್ಳಬೇಕು. ಸರಿಯಾಗಿ ನಡೆದುಕೊಳ್ಳುವುದು ನಮ್ಮ ಮನೆತನದ ಸ್ವಭಾವ. ಅದರಂತೆ ನಾನು ಸಿದ್ಧನಾಗಿದ್ದೇನೆ, ನೀನು ಸಿದ್ಧನಾಗಬೇಕು. ಇಷ್ಟು ವಿಷಯಲ್ಲಿ ಇರುವುದು. ನಮ್ಮ ಮನೆಯಲ್ಲಿ ತಪ್ಪು ಮಾಡಿದವರು ಇದ್ದಾರೆ ಅಂದ್ರೆ ಒಂದೊಮ್ಮೆ ಅವರು ತಪ್ಪು ಮಾಡಿದ್ದು ನಿಜ ಅಂತಾದ್ರು ಅದು ನಮಗೆ ಆದರ್ಶವೋ? ನನಗೆ ಈಗ ಅಗತ್ಯ ನಿನ್ನನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗುವುದಕ್ಕೆ. ನನಗೆ ಈ ವಾದ ಬೇಕು. ಅಲ್ಲ, ವಾದಕ್ಕೆ ಹೇಳುವುದಿಲ್ಲ, ಅದು ಮಾತಿನ ಒಂದು ಸೌಂದರ್ಯವೇ ಹೊರತು ವಸ್ತು ಸ್ಥಿತಿಯಲ್ಲ. ತಪ್ಪು ಮಾಡಿದವರು ನಮಗೆ ಉದಾಹರಣೆ ಅಲ್ಲ, ಆದರ್ಶರಲ್ಲ. ಈಗ ಹರಿಶ್ಚಂದ್ರನ ಜೀವನವನ್ನೇ ನೀನು ಉಲ್ಲೇಖ ಮಾಡಿದೆ. ಯಾವಾಗಲೂ ಹಾಗೆ ಏಕದೇಶ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ರೆ ಆಗುವ ಅಪಾಯ ಇದು. ಈಗ ಹರಿಶ್ಚಂದ್ರನ ವ್ಯಕ್ತಿತ್ವ ನಿರೂಪಣೆ ಆದದ್ದು ಯಾವುದರಿಂದ? ಸತ್ಯದಿಂದ. ಹೌದು. ತ್ರಿಶಂಕುವಿನ ಮಗ ಹರಿಶ್ಚಂದ್ರ ಅಂತ ಪ್ರಸಿದ್ಧ ಅಲ್ಲ, ಸತ್ಯ ಹರಿಶ್ಚಂದ್ರ. ತ್ರಿಶಂಕುವಿನಲ್ಲಿ 3 ಶಂಕುಗಳಿತ್ತು, 3 ತಪ್ಪುಗಳಿತ್ತು. ತಂದೆ ತಪ್ಪಿತಸ್ಥ ಇದ್ರು, ತಂದೆಯ ತಪ್ಪಿನ ಪರಿಮಾರ್ಜನೆಯನ್ನ ತನ್ನ ಸತ್ಯದಿಂದಲೇ ಮಾಡಿದವ ಹರಿಶ್ಚಂದ್ರ. ನಾವು ಇದನ್ನು ಗಮನಿಸಬೇಕು. ಹರಿಶ್ಚಂದ್ರನಲ್ಲಿರುವ ಆದರ್ಶ ಯಾವುದು? ತಂದೆ ತಪ್ಪು ಮಾಡಿರಬಹುದು, ಅಜ್ಜ ತಪ್ಪು ಮಾಡಿರಬಹುದು, ಹಿಂದಿನವರು ತಪ್ಪು ಮಾಡಿರಬಹುದು. ಅವರ ತಪ್ಪನ್ನೆಲ್ಲ ತನ್ನ ಸರಿಯಿಂದ ಸರಿ ಮಾಡುವ ಒಂದು ವ್ಯಕ್ತಿತ್ವ. ಅದಕ್ಕೆ ಹೇಳಿದ್ದು ನಮ್ಮ ತಾಯಿ ಕೈಕೇಯಿ ತಪ್ಪು ಮಾಡಿದ್ದಾಳೆ, ಆದ್ದರಿಂದ ಅದನ್ನು ಸರಿಪಡಿಸುವ ಹೊಣೆಗಾರ ನೀನಾದ್ದರಿಂದ ಈಗ ನೋಡು, ಬಾ ಅಯೋಧ್ಯೆಗಣ್ಣ. ಈಗ ತಾಯಿ ತಪ್ಪು ಮಾಡಿದ್ದಾಳೆ ಅಂತ ನೀನು ಹೇಳಬಾರ್ದು, ಅವಳೇ ಬಂದು ಹೇಳಿದ್ದಾಳೆ ನನ್ನಿಂದ ತಪ್ಪಾಗಿದೆ, ಕ್ಷಮಿಸಬೇಕು ಅಂತ. ಈಗ ಅಲ್ಲ, ಅವಳು ಹೇಳಿದ್ದಾಳೆ. ನಾನು ಕೊಟ್ಟು ಉತ್ತರ ನೀನು ಗಮನಿಸಲಿಲ್ಲ. ಅಮ್ಮ, ನೀವು ಯಾವಾಗಲೂ ಮಕ್ಕಳಲ್ಲಿ ಕ್ಷಮೆ ಕೇಳಬಾರ್ದು. ಮಕ್ಕಳಲ್ಲಿ ಕ್ಷಮೆ ಕೇಳಿದರೆ ಮಕ್ಕಳ ಆಯುಷ್ಯ ಕಡಿಮೆ ಮಾಡಿದಾಗ ಆಗ್ತದೆ. ಯಾವ ತಾಯಿಯೂ ಅದನ್ನು ಬಯಸುವುದಿಲ್ಲ. ಆದ್ರಿಂದ ಕ್ಷಮೆ ಕೇಳಬೇಕಾದದ್ದು ತಂದೆಯವರಲ್ಲಿ. ಈಗ ಅವರಿಲ್ಲ. ತಂದೆಯವರೇ ಇದ್ದಿದ್ರೆ ರಾಮ ಬಾ ಅಂದ್ರೆ ನಾನು ಬರ್ತಿದ್ದೆ. ಈಗ ತಂದೆಯವರ ಮಾತು ಹೇಳುವವರು ಯಾರು? ಹೌದಾ? ಈಗ ಉಳಿದವರು ತಂದೆಯ ಮಾತನ್ನು ಹೇಳುವ ಹಾಗಿಲ್ಲ. ಇಲ್ಲ, ತಂದೆಯವರೇ ಈ ಪ್ರಕರಣದಲ್ಲಿ ಅವಸಾನವನ್ನ ಹೊಂದಿದಾಗ, ಅವರ ಮಾತನ್ನ ಆಡುವುದಕ್ಕೆ ಯಾರೂ ಇರದೇ ಇದ್ದಾಗ, ಗುರುಗಳು ಮೌನವನ್ನ ಅಂತಿದ್ದದಕ್ಕೆ ಅವರ ಮಾತನ್ನು ನಾನು ಕೇಳುವುದಿಲ್ಲ. ನೀನೀಗ ತಾಯಿ ತಪ್ಪು ಮಾಡಿದ್ದಾಳೆ ಅಂತ ಹೇಳ್ತಿ, ಸರಿ ಮಾಡಿದ್ದಾಳೆ ಅವಳು. ಇನ್ನೊಮ್ಮೆ ಹಾಗೆ ಹೇಳ್ಬೇಡ. ಯಾಕೆ ಅಂತಂದ್ರೆ ಕೌಸಲ್ಯ ಮಾತೆಯಲ್ಲಿ ಮಕ್ಕಳಾಗಲಿಲ್ಲ, ಸುಮಿತ್ರಾದೇವಿಯಲ್ಲಿ ಮಕ್ಕಳಾಗಲಿಲ್ಲ. ಆರ್ಯಾವರ್ತವನ್ನು ಮುನ್ನಡೆಸುವುದಕ್ಕೆ ಸಂತತಿ ಬೇಕು. ಆಗ ಸುಮಂತ್ರನೇ ಹೋಗಿ ಅಯೋಧ್ಯೆಯ ಸಿಂಹಾಸನವನ್ನು ಕೇಕಯ ರಾಜನಲ್ಲಿ ಒತ್ತೆ ಇಟ್ಟು ನಿನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವವನಿಗೆ ಪಟ್ಟ ಅಂತ ಇಟ್ಟ. ಅದು ಕೊಟ್ಟ ಮಾತದು. ಆ ಮಾತನ್ನು ಯೋಚನೆ ಮಾಡು. ಈಗ ಕೈಕಾಮಾತೆಯನ್ನ ವಿವಾಹ ಆದ ಮೇಲೆ ನೀನು ಹುಟ್ಟಿದ್ಯೇನ್ವ ಮಗುವಾಗಿ, ಆದ್ರಿಂದ ಪಟ್ಟದ ಸಹಜಾಧಿಕಾರವೇ ನಿನ್ನದು. ಒಂದು ಮಾತು ಹೇಳ್ತೇನೆ, ನೀನು ಹೀಗೆ ವಾದ ಮಾಡ್ತಾ ಇದ್ರೆ ನನಗೂ ಸಿಟ್ಟು ಬರ್ತದೆ. ನನ್ನ ಜೊತೆಯಲ್ಲಿ ಹುಟ್ಟಿದ ತಮ್ಮ ನೀನಾದ್ರೆ ಅಯೋಧ್ಯೆ ಹೋಗಿ ಆಳ್ಬೇಕು. ಹೆದರ್ಸ್ತೀಯೋ ಅಣ್ಣ? ಹೆದರ್ಸ್ತೀಯ ನನ್ನನ್ನ? ಹೆದರುವುದಿಲ್ಲ, ಹೋಗಲೇಬೇಕೆ ನಾನು? ಹೋಗ್ಬೇಕು. ಅಣ್ಣ ಕೇಳೀರೇಳು ವರುಷ ಮರುದಿನ, ಅಣ್ಣ ಕೇಳೀರೇಳು ವರುಷ ಮರುದಿನ, ಉಣ್ಣದಿರ್ಪೆನು 9 ತಾಸು, ಉಣ್ಣದಿರ್ಪೆನು 9 ತಾಸು. ಅಣ್ಣ, ನೀನು ಹೆದರಿಸುವುದಕ್ಕೆ ಮುಂದಾದರೆ ಹೆದರುವುದಿಲ್ಲ ಅಂತ ಹೇಳಿ, ಹೋಗುವುದಾದರೆ ಯಮಪುರಿಗೆ ಹೋಗುತ್ತೇನೆ ಹೊರತು ಅಯೋಧ್ಯೆಗೆ ಹೋಗುವುದಿಲ್ಲ ಅಂತ ನಾನು ಪ್ರತಿಜ್ಞಾಬದ್ಧನಾಗಿ
ಪ್ರಾಯೋಪವೇಶಕ್ಕೆ ಕುಳಿತರೆ ನೀನು ಅಲ್ಲಿಯೂ ನಿನ್ನ ಹಿಡಿತವನ್ನು ಸಡಿಲಿಸುವುದೇ ಇಲ್ಲ ಅಲ್ಲವೇ? ಎದ್ದೇಳು ಅಂತ ಹೇಳುತ್ತಾ ಪ್ರಾಯಶ್ಚಿತ್ತ ರೂಪವಾಗಿ ನನ್ನನ್ನೇ ಸ್ಪರ್ಶಿಸು ಅಂತ ಹೇಳುತ್ತಿದ್ದಿ. ಆಗಲಣ್ಣ, ನೀನೇ ಗೆದ್ದೆ, ನಾನೇ ಸೋತೆ. ಆದರೂ ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲಣ್ಣ. ಅಯೋಧ್ಯೆಯ ಅರಸೊತ್ತಿಗೆಯನ್ನ ನಾನೆಂದೂ ಒಪ್ಪಿಕೊಳ್ಳುವುದಿಲ್ಲ. ಅಯೋಧ್ಯೆ ಏನಿದ್ದರೂ ನಿನ್ನದೇ ಅಯೋಧ್ಯೆ. ನಿನ್ನ ಅಡಿದಾವರೆಗಳಲ್ಲಿ ಸೇವೆ ಮಾಡುವ ಕಿಂಕರನಷ್ಟೇ ನಾನು. ನಿನ್ನ ಜೊತೆಯಲ್ಲಿ ಇರುವುದಕ್ಕೆ ಲಕ್ಷ್ಮಣನಿಗೆ ಅವಕಾಶ ಇದೆ ಅಂತಾದರೆ ಭರತನಿಗೂ ಶತ್ರುಘ್ನಿಗೂ ಅವಕಾಶ ಇರಲೇಬೇಕಲ್ಲಣ್ಣ. ಆದರೂ ನೀನು ಹೇಳುತ್ತೀ ಅಂತಾದರೆ ನಿನ್ನ ಮಾತನ್ನು ಅಡಿಗಡಿಗೆ ತುಂಡರಿಸುವ ಹೀನ ಬುದ್ಧಿ ನನಗಿಲ್ಲಣ್ಣ. ಅಯೋಧ್ಯೆಯಲ್ಲಿ ರಾಮನಿರಬೇಕು ಎನ್ನುವುದೇ ನನ್ನ ಉದ್ದೇಶವೇ ಹೊರತು ಅನ್ಯಥಾ ಯೋಚನೆ ನನಗಿಲ್ಲ. ರಾಜ್ಯದ ಅಧಿಕಾರ ನನಗೆ ಕನಸು ಮನಸ್ಸಿನಲ್ಲಿಯೂ ಇಲ್ಲ. ಅದು ಏನಿದ್ದರೂ ನಿನ್ನದೇ ರಾಜ್ಯ. 14 ವರ್ಷ ಕಳೆದು ಬಂದೇನು ಅಂತ ಹೇಳಿದೆಯಲ್ಲ, ಬಂದೇ ಬರ್ತೇನೆ, ಬರಲೇಬೇಕಣ್ಣ. 14 ವರ್ಷ ಕಳೆದ ದಿನ ಗಳಿಗೆ 7ರೊಳಗೆ ನೀನು ಅಯೋಧ್ಯೆಯಲ್ಲಿ ಪದಸ್ಪರ್ಶ ಮಾಡದಿದ್ದರೆ ನಿನಗೆ ಒಡ ಹುಟ್ಟಿದ ತಮ್ಮಂದಿರಲ್ಲಿ ಒಬ್ಬನಿಲ್ಲ ಅಂತ ತಿಳಿಯಣ್ಣ. ಭರತ, ಅಷ್ಟರ ಒಳಗೆ ನಾವು ಬಂದೇ ಬರ್ತೇವೆ, ಏನು ಯೋಚನೆ ಮಾಡಬೇಡ. ಆದರೆ ಆ ದಿವಸವನ್ನ ಬರೆದುಕೋ ಅಂತ ಲಕ್ಷ್ಮಣನಿಗೆ ಹೇಳಿ ಆಗಿದೆ. ಆದರೆ ಅಯೋಧ್ಯೆಯಲ್ಲಿ ನಾನು ಆಳುವುದು ನಿನ್ನ ರಾಜ್ಯವನ್ನು, ನಿನ್ನ ಪ್ರತಿನಿಧಿಯಾಗಿ ನಾನು ಅಯೋಧ್ಯೆಯ ರಾಜ್ಯವನ್ನು ಆಳುತ್ತೇನಣ್ಣ. ಆದರೆ ಅದಕ್ಕೆ ಇದು ನಿನ್ನನ್ನು ಹೇಗಾದರೂ ಕರೆದುಕೊಂಡು ಬಂದೇ ಬರುತ್ತೇನೆ ಎಂಬ ಅಮಿತವಾದ ವಿಶ್ವಾಸದಲ್ಲಿ ರಾಜನು ಬಳಸಬೇಕಾದಂತಹ ಹೊನ್ನ ಹಾವುಗೆಗಳನ್ನು ಹೊತ್ತು ತಂದಿದ್ದೆ. ಆದರೆ ನೀನು ಬರಲೊಲ್ಲೆ ಅಂತಾದರೆ ಇದು ನಿನ್ನ ಎದುರಿನಲ್ಲಿ ಈ ಸುವರ್ಣ ಪಾದುಕೆಗಳನ್ನು ಇಟ್ಟಿದ್ದೇನೆ. ದಯವಿಟ್ಟು ಅದನ್ನು ಅಧಿರೋಹಿಸಿ ಅದು ಅಯೋಧ್ಯೆಯನ್ನು ಆಳುವಷ್ಟು ಅದರಲ್ಲಿ ಧರ್ಮ, ಸತ್ಯ, ನ್ಯಾಯ, ನಿಷ್ಠೆಗಳ ಶಕ್ತಿಯನ್ನು ಆವಾಹಿಸಿ ನನಗೆ ಕರುಣಿಸಣ್ಣ. ಸೇವೆಗೆ ಅಂತ ಪಾದುಕೆಯನ್ನ ಮುಂದಿಡ್ತಾ ಇದ್ದಿ. ಸೇವೆಗೆ ನುತ ತನ್ನ ಪಾವನಾಂಗ್ರಿಯೋಳಿಟ್ಟು, ಸೇವೆಗೆ ನುತ ತನ್ನ ಪಾವನಾಂಗ್ರಿಯೋಳಿಟ್ಟು, ಹಾವಿಗೆ ನುತ ಕೊಟ್ಟು ಹರಸಿ ಬೀರ್ಗೊಟ್ಟು. ರಾಜನಾಗಿ ರಾಮನೇ ರಾಜ್ಯಭಾರ ಮಾಡಬೇಕು ಅಂತ ನಿನ್ನ ಹೃದಯ ಹೇಳ್ತಾ ಇದೆ. ಪ್ರಜಾವರ್ಗದವರ ಹೃದಯ ಸಿಂಹಾಸನದಲ್ಲಿ ರಾಮ ಈಗಾಗಲೇ ಮಂಡಿಸಿದ್ದಾನೆ. ಬಹಿರಂಗದ ಸಿಂಹಾಸನದಲ್ಲಿ ನೀನು ಕುಳಿತುಕೊಳ್ಳುವುದಕ್ಕೆ ಸಿದ್ಧ ಇಲ್ಲ. ಆದ್ದರಿಂದಲೇ ಈ ರಾಜಪಾದುಕೆಗಳನ್ನ ನನ್ನ ಮುಂದೆ ಇಡ್ತಾ ಇದ್ದಿ. ಹೌದಣ್ಣ, ಇದು ಪಾದಸ್ಪರ್ಶ ಮಾಡ್ತಾ ಇದ್ದೇನೆ. ಗುರುಗಳೂ ಬಂದಿದ್ದಾರೆ, ಗುರು ಪಾದುಕೆಯೂ ಬಂದಿದೆ. ಭರತ ಅಣ್ಣ, ಒಂದು ಕಡೆ ಗುರು ಪಾದುಕೆ, ಇನ್ನೊಂದು ಕಡೆಗೆ ರಾಮ ಪಾದುಕೆ. ಎರಡನ್ನೂ ಮನೆ ಮನೆಗೆ ಮನಕ್ಕೆ ತಲುಪಿಸುವ ನಿಜವಾದ ಗುರಿಕಾರ, ಮೊದಲ ಗುರಿಕಾರ ಅಂದ್ರೆ ಭರತ ನೀನು. ಇದು ಅಯೋಧ್ಯೆಯ ಸುವರ್ಣ ಪಾದುಕೆಯೇ ಆಗಿ ಸಂಚರಿಸಲಣ್ಣ. ಆದೀತು, ಪಾದುಕೆಗಳನ್ನ ತಲೆಯ ಮೇಲೆ ಹೊತ್ತಿದ್ದೇನೆ. ಅಯೋಧ್ಯೆಯ ಪಟ್ಟದಾನೆಯ ಮೇಲೆ ಇದನ್ನ ಇಟ್ಟುಕೊಂಡು ಅಯೋಧ್ಯೆಯತ್ತ ಸಾಗುತ್ತೇನೆ. ರಾಮನ ಮುತ್ತಿನ ಕಿರೀಟದ ಅಗ್ರಭಾಗವು ಜನರಿಗೆ ನೋಡುವುದಕ್ಕೆ ಹೇಗೆ ಲಭ್ಯವೋ, ರಾಮನ ಪಾದುಕೆಯ ಪದಸ್ಪರ್ಶದ ಭಾಗ ಯಾವುದು ಅಂತ ನೋಡಿದರೆ ಅದು ಭರತನ ಪಾದುಕೆಯ ಕೆಳಗಾಗಿರಲಿ ಅಣ್ಣ. ಅವಿನಾಭಾವವಾದ ಸಂಬಂಧ ನಿನಗೂ ನನಗೂ ಆಯಿತು ಅಂತ ಈ ಪಾದುಕೆಯಿಂದ ಹೇಳುತ್ತಾ ನಿನ್ನ ಅಡಿದಾವರೆಗಳಿಗೆ ವಂದಿಸಿದ್ದೆ. ಹೋಗಿ ಬರುತ್ತೇನೆ. ಒಳ್ಳೆಯದು. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರೇ ನಮೋ ನಮೋ ನಾರಾಯಣ ದೇ ನಮೋ ನಮಃ ಭವನಾರದ ಸಂದ ನಮೋ ನಮಃ ತತಯತ್ತದಿಂದ ತಾಂ.
ಇಷ್ಟೊತ್ತಿನ ತನಕ ರಾಮಾಯಣದ ಒಂದು ಅಪೂರ್ವ ಕಾಲಘಟ್ಟವನ್ನು ನಮ್ಮೆದುರು ಮಾತಿನ ಮೂಲಕ ಕಟ್ಟಿಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲ ಭಾವನೆಗಳನ್ನು ನಿಮ್ಮೆದುರು ಕೇವಲ ಶಬ್ದಗಳ ಮೂಲಕ ನಮ್ಮೆದುರು ತೆರೆದಿಟ್ಟಿದ್ದಾರೆ. ಈ ಎಲ್ಲ ಕಲಾವಿದರಿಗೆ ಒಂದು ಜೋರಾದ ಚಪ್ಪಾಳೆ ಬಂದರೆ ಅದು ಈ ಹೊತ್ತಿಗೆ ಅವರಿಗೆ ಸಲ್ಲಿಸುವಂತಹ ಗೌರವ ಎನ್ನುವುದು ನಮ್ಮ ಅಭಿಪ್ರಾಯ. ಜೊತೆಗೆ ನಮ್ಮ ಈ ರಾಮಾಯಣ ಅಂದ ತಕ್ಷಣ ನಮ್ಮ ಜೊತೆಗೆ ಅವಿನಾಭಾವ ಸಂಬಂಧ ಹೊಂದಿರುವಂಥವರು, ನಮ್ಮ ದಿನನಿತ್ಯ ಒಡನಾಡುವಂಥವರು ಡಾಕ್ಟರ್ ಗಜಾನನ್ ಶರ್ಮಾ ಅವರು ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅನ್ನೋ ಮೂಲಕ ಇಡೀ ಸಮಸ್ತ ಭರತಖಂಡಕ್ಕೆ ಅತ್ಯಂತ ಹೃದಯಸ್ಪರ್ಶಿ ರಾಮನನ್ನು ಕೊಟ್ಟಿರುವಂಥವರು. ಅವರು ಈ ಎಲ್ಲ ಕಲಾವಿದರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ಅವ್ರನ್ನ ವೇದಿಕೆ ಕರೀತಾ ಇದ್ದಾನೆ. ಭರತನಾಗುವೆ ನಿನ್ನ ಸೇವೆ ಕೊಡು ರಾಮ ಅನ್ನುವ ಮೂಲಕ ಭರತನನ್ನು